श्रीगुरुभ्यो नमः। हरि ओम। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम्। वेदव्यासगुणावास विद्याधीश सतां वश मां निराशं गतक्लेशं कुर्वनाशं हरिर्निशम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। लक्ष्मीनारायणं नत्वा पूर्णबोधां गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। अशोच्यानन्वशोचस्त्वं प्रज्ञावादांश्च भाषसे गतासून् अगतासूंश्च नानुशोचन्ति पंडिताः। श्री गुरुभ्यो नमः। हरि ओम। ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಶೋಕದ ಪರಿಹಾರದ ಕ್ರಮವನ್ನು ಪರಮಾತ್ಮ ತಿಳಿಸ್ತಾ ಸ್ವಧರ್ಮವನ್ನ ಆಚರಣೆಯನ್ನ ಮಾಡತಕ್ಕದ್ದು, ಒಂದು ವೇಳೆ ಮಾಡದಿದ್ದರೆ ಬರುವ ಅನರ್ಥವನ್ನು ಕೂಡ ಅವನ ಮೂಲಕ ಜಗತ್ತಿಗೆ ತಿಳಿ ಹೇಳಿ, ಪ್ರಧಾನವಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದು ಜೀವನನ್ನ ಸರಿಯಾಗಿ ನೀನು ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ, ಅವನ ನಿತ್ಯತ್ವವನ್ನು ನೀನು ತಿಳಿದವನೇ ಆದ ಪಕ್ಷದಲ್ಲಿ ನಿನಗೆ ದುಃಖವು ಬಾರಲಾರದು. ಹೀಗೆ ತಿಳಿಸಿದಾಗ ಈ ಜ್ಞಾನ ಪ್ರಾಯ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಉಪನ್ಯಾಸ ಕೇಳಿದವರಿಗೆ ಜೀವನಿತ್ಯ ಜೀವನಿತ್ಯ ಅಂತ. ಆದರೆ ತಿಳಿದಂತೆ ನಡೆದುಕೊಳ್ಳೋದಕ್ಕೆ ಬೇಕಾದ ಸಲಕರಣೆಗಳು ನಮ್ಮೊಳಗಿರೋದಿಲ್ಲ. ಬರೀ ಜೀವನದ ನಿತ್ಯ ಅಂತ ತಿಳಿಯೋದಷ್ಟೇ ಸಾಕು. ಅದರಂತೆ ನಮ್ಮ ಮನಸ್ಸು ಆ ದಾರಿಯಲ್ಲಿ ಸಾಗಬೇಕಲ್ಲ, ಅದು ಹೇಗೆ ಅಂತ ಪ್ರಶ್ನೆ. ಮೊದಲಿಗೆ ಪರಮಾತ್ಮ ಅಂದ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಆ ವಿಚಾರವನ್ನೆಲ್ಲ ಹೇಗೆ ತಿಳಿದಿದ್ದಾರೋ ಅದರಂತೆ ನಡೆಯೋರು ಬಹಳ ಆಶ್ಚರ್ಯ, ಬಹಳ ದುರ್ಲಭ. ಆ ಜ್ಞಾನವನ್ನು ಸರಿಯಾಗಿ ನಾವು ಸಂಪಾದಿಸ್ಕೋಬೇಕು. ಈಗೇನು ನಾವು ಜೀವನವನ್ನು ನಿತ್ಯ ಅಂತ ತಿಳ್ಕೊಂಡಿದ್ದೀವೋ ಅದು ಸುಮ್ಮನೆ ಮೇಲ್ನೋಟಕ್ಕೆ ಇರುವಂತಹ ಜ್ಞಾನ, ಅದು ಹೋಗ್ಬಿಡುತ್ತೆ. ಅದು ಸ್ಥಿರವಾಗಿ ಒಂದು ಕಡೆ ಉಳಿಬೇಕು ಅಂತಂದ್ರೆ ಆ ಜ್ಞಾನ ಬರುವ ಮಾರ್ಗದಲ್ಲಿ ಬಂದಾಗ ಮಾತ್ರ ಉಳಿಯುತ್ತೆ. ಅದಕ್ಕೋಸ್ಕರ ಅರ್ಜುನ, ನಿನಗೆ ಅಪರೋಕ್ಷ ಜ್ಞಾನ ಹೇಗೆ ಬರಬೇಕೋ ಆ ದಾರಿಯನ್ನು ತಿಳಿಸ್ತೀನಿ ಅಂತ. ಏಷಾತೆ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸುಮ್ಮನೆ ಈ ಶ್ಲೋಕವನ್ನು ನೋಡಿದಾಗ ಏನು ಸಂಬಂಧ ಇದೆ? ಕರ್ಮಬಂಧ ನೀನು ಕಳ್ಕೊಳ್ತೀಯ ಅರ್ಜುನ, ನಾನು ಹೇಳಿದ ಮಾತನ್ನ ಕೇಳು, ಈ ಯೋಗವನ್ನ ಅನುಷ್ಠಾನ ಮಾಡು, ಇಷ್ಟೊತ್ತ ತನಕ ನಿನಗೆ ಆ ಜೀವನ ಬಗ್ಗೆ ಹೇಳಿದ್ದೇನೆ ಅಂತ ಕೃಷ್ಣ ಮೇಲ್ನೋಟಕ್ಕೆ ಈ ಮಾತಾಡ್ತಾ ಇದ್ದಾನೆ. ಸಂಬಂಧ ಏನಿದೆ? ಯುದ್ಧ ಮಾಡಲ್ಲ ಅಂತ ಹೇಳಿ ಕೂತವನಿಗೆ ಇದು ಯೋಗ ತಿಳಿಸ್ತೀನಿ ಅಂತಂದ್ರೆ ಎಲ್ಲಿಂದ ಇಲ್ಲಿಗೆ ಸಂಬಂಧ? ಅದರ ವಿಷಯ ಇಷ್ಟಿದೆ.
ಜೀವನ ಬಗ್ಗೆ ತಿಳಿಬೇಕು. ಆ ಜೀವನ ತಿಳುವಳಿಕೆ ಈ ರೀತಿಯಾಗಿದೆ ಅನ್ನೋದನ್ನು ಹೇಳಬೇಕಾದ್ರೆ ಜೀವನವನ್ನು ಯಾವ ರೀತಿ ತಿಳಿಸಿದ್ದಾನೆ ಪರಮಾತ್ಮ? ನಿತ್ಯ ಅಂತ. ಯಾಕೆ ನಿತ್ಯ ಜೀವ? ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೇ ಶರೀರೆ. ಪರಮಾತ್ಮ ನಿತ್ಯ ಇದ್ದಾನೆ, ಅವನ ಬಿಂಬನಿದ್ದಾನೆ, ಅವನ ಪ್ರತಿಬಿಂಬ ಇವನಾದ್ದರಿಂದ ಇವನು ಕೂಡ ನಿತ್ಯ ಅಂತ ಕೃಷ್ಣ ಹೇಳಿದ್ದಾರೆ. ಅಂದ್ರೆ ಜೀವ ಪ್ರತಿಬಿಂಬ ಅವನ ಅರ್ಥ ಆಗಬೇಕಂದ್ರೆ ಯಾರು ಗೊತ್ತಾಗಬೇಕು? ನಮಗೆ ಬಿಂಬನಾದ ಪರಮಾತ್ಮ ಗೊತ್ತಾಗಬೇಕು. ಈ ಬಿಂಬನಾದ ಪರಮಾತ್ಮ ಗೊತ್ತಾಗೋದನ್ನೇ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಬೇರೆಯನ್ನ ಕಣ್ಣಿನಿಂದ ಸುಮ್ಮನೆ ಪರಮಾತ್ಮನನ್ನ ಪಿಡಿ ನೋಡೋದನ್ನ ಶಾಸ್ತ್ರದಲ್ಲಿ ಅಪರೋಕ್ಷ ಜ್ಞಾನ ಅಂತ ಕರೆದಿಲ್ಲ. ನಮ್ಮ ಹೃದಯ ಕಮಲದಲ್ಲಿ ಜೀವನಿಗೆ ನಿಯಾಮಕನಾಗಿ ಜೀವನ ಅಸ್ತಿತ್ವವನ್ನು ರಕ್ಷಣೆಯನ್ನು ಮಾಡುತ್ತಾ ಇರುವ ಭಗವದ್ ರೂಪ, ಅವರವರಿಗೆ ಯಾರು ಮೀಸಲಾದ ಭಗವದ್ ರೂಪ ಏನಿದೆಯೋ ಅದನ್ನ ತಾವು ಕಾಣೋದಿದೆಯಲ್ಲ, ಅದು ಅಪರೋಕ್ಷ ಅಂತ ಕರೆಸಿಕೊಳ್ಳುತ್ತೆ. ಆ ಬಿಂಬರನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ ಅಂತಂದರೆ, ಅವರ ನಿತ್ಯತ್ವಾದಿಗಳನ್ನ ನೀವು ಸಾಕ್ಷಾತ್ಕಾರ ಪಡಿಸಿಕೊಂಡ್ರಿ ಅಂತಂದರೆ, ಅವರ ಪ್ರತಿಬಿಂಬನಾದ ಜೀವನವು ಕೂಡ ಹಾಗೇನೆ ಅಂತ ಗೊತ್ತಾಗುತ್ತೆ. ಜೀವನಿತ್ಯ ಅಂತಷ್ಟೇ ಸಾಲದು, ಬಿಂಬದ ಅರ್ಥಾನುಸಂಧಾನ ಪುರಸ್ಸರವಾಗಿ ಪ್ರತಿಬಿಂಬ ಗೊತ್ತಾದಾಗ ಅದು ಸ್ಥಿರವಾಗುತ್ತೆ. ಕಾರಣ ಕೆಲವೊಮ್ಮೆ ಕನ್ನಡಿ ಕಪ್ಪಿದ್ದು ಮುಖ ಕಪ್ಪು ಕಾಣಿಸೋದು ಇದೆ. ಪ್ರತಿಬಿಂಬ ಗೊತ್ತಾದ ಮಾತ್ರಕ್ಕೆ ನಮಗೆ ಅದರಲ್ಲಿ ಏನು ನಿಶ್ಚಿತತೆ ಯಾವಾಗಲೂ ಹುಟ್ಟಲ್ಲ. ಬಿಂಬವನ್ನು ನೋಡಿ ಪ್ರತಿಬಿಂಬವನ್ನು ನೋಡಿದಾಗ ಏನಾಗುತ್ತೆ? ಹೌದು ಹೀಗಿದೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಬಿಂಬವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವಾಗ ನನಗೆ ಜೀವನ ಪ್ರತಿಬಿಂಬದ ಬಗ್ಗೆಯೂ ಕೂಡ ಅರ್ಥವಾಗುತ್ತೆ. ಆದ್ದರಿಂದ ಈಶ್ವರನ ಅಪರೋಕ್ಷ ಜ್ಞಾನ ಎಂಬುದು ಅವಶ್ಯಕ ಆಯಿತು ಜೀವನ ಜ್ಞಾನ ಬರಬೇಕಾದ್ರೆ. ಅಂತಹ ಈಶ್ವರನ ಜ್ಞಾನ ಎಂಬತಕ್ಕ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಬೇಕಾದ ಸಾಧನೆಗಳಿದ್ದಾವಲ್ಲ, ಅದನ್ನ ಯೋಗ ಅಂತ ಕರೀತಾರೆ. ಆದ್ದರಿಂದ ನಿನಗೆ ಯೋಗವನ್ನೇ ಹೇಳ್ತೀನಿ, ಇದರಿಂದ ನೀನು ಜೀವನ ಬಗ್ಗೆ ತಿಳ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿದ್ದು ಸಾರ್ಥಕ ಆಗುತ್ತೆ. ಜೀವನ ಜ್ಞಾನ ಬರಬೇಕಂದ್ರೆ ಈಶ್ವರನ ಅಪರೋಕ್ಷ ಜ್ಞಾನ ಬೇಕು. ಅಪರೋಕ್ಷ ಜ್ಞಾನ ಬರಬೇಕು ಅಂತಂದ್ರೆ ಅದಕ್ಕೆ ಬೇಕಾದ ಯೋಗ ಬೇಕಾಯಿತು. ಅದಕ್ಕೆ ಅಂತ ಕೃಷ್ಣ ಏಷಾತೆ ವಿಹಿತ ಸಾಂಖ್ಯೆ. ಇಷ್ಟೋತ್ತರದ ನಿನಗೆ ಯಾವುದ್ರ ಬಗ್ಗೆ ಹೇಳಿದ್ದೇನೆ ಗೊತ್ತೇನು? ಸಾಂಖ್ಯೆ, ಜೀವೇಶ್ವರರ ಬಗ್ಗೆ ನಿನಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೇನೆ. ಅದು ಸ್ಥಿರವಾಗಿ ನಿಲ್ಲಬೇಕಲ್ಲ, ಅದಕ್ಕೋಸ್ಕರ ಉಪಾಯ ಬೇಕಾರೆ. ಬುದ್ಧಿರ್ ಯೋಗೆ ತ್ವಿಮಾಂ ಶೃಣು. ನಿನಗೆ ಇವಾಗ ಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ. ಆ ಯೋಗ ಬಹಳ ದೊಡ್ಡದು. ಹೇಗಿದೆ ಗೊತ್ತೇನ ಆ ಯೋಗ? ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೀನೇನಾದರೂ ಕೂಡ ಆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದಂತಹ ಈ ಯೋಗ ಮಾರ್ಗವನ್ನ, ಯೋಗ ಅಂತಂದ್ರೆ ಬೇರೆ ಏನಲ್ಲ, ನಿಷ್ಕಾಮ ಕರ್ಮ, ವಿಷ್ಣುವಿನ ಆರಾಧನೆ ಅಂತ ತಿಳಿದು ಮಾಡುವ ನಿಷ್ಕಾಮ ಕರ್ಮವೇ ಯೋಗ. ಈ ಯೋಗದ ಬಗ್ಗೆ ತಿಳುವಳಿಕೆಯನ್ನ ಈಗ ನಾನು ನಿನಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಇದನ್ನ ನೀನು ಅನುಷ್ಠಾನ ಮಾಡೋದ್ರಿಂದ ಏನಾಗುತ್ತೆ ಗೊತ್ತೇನೋ? ಅಪರೋಕ್ಷ ಜ್ಞಾನ ಆಗುತ್ತೆ. ಅದರಿಂದ ಜೀವನ ಬಗ್ಗೆ ಜ್ಞಾನ ಆಗಿ ನಿನಗೆ ಈ ಯುದ್ಧ ಕಾಲದಲ್ಲಿ ಬಂದ ದುಃಖ ಅಷ್ಟೇ ಪರಿಹಾರ ಆಗಲ್ಲ. ಈ ಅಪರೋಕ್ಷ ಜ್ಞಾನದಿಂದ ಕರ್ಮಬಂಧಂ ಪ್ರಹಾಸ್ಯಸಿ, ಆತ್ಯಂತಿಕ ದುಃಖ ಅಂತ ಏನಿದೆ ಅದು ಕೂಡ ಹೋಗುತ್ತೆ. ಅರ್ಜುನನ ಪ್ರಯತ್ನ ಯಾತಕ್ಕೆ? ದುಃಖ ಕಳ್ಕೊಳ್ಳೋಕೆ. ಕೃಷ್ಣ ಅಂದ ಕಳ್ಕೊಳ್ಳೋದೇ ಕಳ್ಕೋತಿಯಂತೆ. ಯಾವುದು ಪ್ರಧಾನವಾದ ದುಃಖ ಇದೆಯೋ ಅದನ್ನೇ ಕಳ್ಕೋಪ್ಪ. ಯಾವುದೋ ಈ ಒಂದು 4-6 ದಿನದ ಪೂರ್ತಿಯಕ್ಕಿರೋ ದುಃಖವನ್ನು ಯಾಕೆ ಕಳ್ಕೋಬೇಕು? ಯಾವ ದುಃಖವನ್ನು ಕಳ್ಕೊಂಡ್ರೆ ನಿನಗೆ ಇನ್ಯಾವ ದುಃಖದ ಸಂಬಂಧವೂ ಹತ್ತಲ್ವೋ ಅಂತಹ ದುಃಖ ಯಾವುದು? ಲಿಂಗ ಶರೀರ, ಕರ್ಮ. ಆ ಕರ್ಮಬಂಧ ಅನ್ನೋದು ಏನಾಗಿರುತ್ತಲ್ಲ, ಆ ದುಃಖವನ್ನ ಕಳ್ಕೊಳ್ಳೋ ಪ್ರಯತ್ನ ಪಡೋದೇ ಆದಲ್ಲಿ. ನಾನು ನಿನಗೇನು ಹೇಳ್ತಿದ್ದೀನಲ್ಲ, ಈ ಯೋಗ ಇದರಿಂದ ಬರೀ ಹೊರಗಿನ ದುಃಖ ಅಷ್ಟೇ ಪರಿಹಾರ ಆಗಲ್ಲ, ಎಲ್ಲ ದುಃಖವೂ ಪರಿಹಾರ ಆಗುತ್ತೆ. ನನ್ನ ಉಪಾಯ ಹಾಗಿದೆ. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಆದ್ದರಿಂದ ಇನ್ನೊಂದು ಸ್ವಾರಸ್ಯ ಏನು ಹೇಳ್ತಾನೆ ಗೊತ್ತೇನೋ? ಇಷ್ಟೊತ್ತ ತನಕ ನಿನಗೆ ಬುದ್ಧಿ ಹೇಳಿದ್ದೀನಿ ಅಂತಾನೆ. ಏಷಾತೆ ವಿಹಿತ ಸಾಂಖ್ಯೆ ಬುದ್ಧಿ. ನಿನಗೆ ಬುದ್ಧಿ ಹೇಳಿದ್ದೀನಿ ಅಂತಾನೆ. ಕೃಷ್ಣ ಹೇಳಿದ್ದು ಮಾತು, ಆದ್ರೆ ಬುದ್ಧಿ ಹೇಳಿದ್ದೀನಿ ಅಂತಾನೆ. ಈ ಕನ್ನಡದಲ್ಲೂ ಅಂತಿಮಲ್ಲ. ನಿನ್ ಬುದ್ಧಿ ಹೇಳಿದ್ದೀನಿ ಅಂದ್ರೆ ಏನು? ನಾ ಬರೀ ವಾಕ್ಯ ಆಡಿಲ್ಲ, ಆ ವಾಕ್ಯದಿಂದ ನಿನಗೆ ಬುದ್ಧಿ ಹೆಂಗೆ ಬರಬೇಕೋ ಆ ರೀತಿ ಆಡಿದ್ದೀನಿ ಅಂತ. ನಿನಗೆ ನಾನು ಬರೀ ಸುಮ್ಮನೆ ಬಾಯಲ್ಲಿ ಹೇಳಿ
ತಿಳ್ಕೊಳ್ಳಿ ಬಿಟ್ಟು ಬಿಡ್ಲಿ ಅಂತಲ್ಲ, ನಿನಗೆ ಯಥಾರ್ಥ ಜ್ಞಾನ ಹೆಂಗ್ ಹುಟ್ಟಬೇಕು ಹಂಗೆ ಹೇಳಿ ಆಗೋಗಿದೆ ನಾನು. ಅದರ ಉಪಾಯವನ್ನು ನಿನಗೆ ನಾ ಹೇಳ್ತೀನಿ. ಆ ಉಪಾಯವನ್ನು ಶ್ಲಾಘನೆ ಮಾಡ್ದ. ಇದನ್ನೇನಾದರೂ ನೀನು ಅನುಷ್ಠಾನ ಮಾಡಿದ ಪಕ್ಷದಲ್ಲಿ ನಿನಗೆ ಕರ್ಮಬಂಧವೂ ಕೂಡ ತೊಳೆದು ಹೋಗುತ್ತೆ. ಅಂದ್ರೆ ಇಲ್ಲಿ ಬಹಳ ಚೆನ್ನಾಗಿ ಕೃಷ್ಣ ಪರಮಾತ್ಮನ ಸಂಗತಿ ತಿಳಿಯಲ್ಪಡುತ್ತೆ ನಮಗೆ. ಸುಮ್ಮನೆ ಅವನು ಹೇಳಿದ್ದಲ್ಲ. ಒಂದು ಯುದ್ಧಕ್ಕೂ ಅರ್ಜುನನ ಸ್ಥಿತಿಗತಿಗೂ ಕೂಡ ಇದು ಸಂಗತ ಆಗಬೇಕು. ಅಷ್ಟೇ ಅಲ್ಲ, ಸಮಸ್ತ ಜಗತ್ತಿಗೂ ಕೂಡ ಇದು ಸಂಗತವೇ. ಕಾರಣ ನಾವೆಲ್ಲರೂ ಯಾತಕ್ಕಾಗಿ ಬಂದದ್ದು? ಸುಮ್ಮನೆ ಪ್ರಾಣಿಗಳಂತೆ ಅದು ಇದು ತಿಳ್ಕೊಂಡು ಹೋಗ್ಲಕ್ಕಲ್ಲ. ನಾವೆಲ್ಲ ಬಂದಿದ್ದ ಯಾತಕ್ಕೆ? ಹೃದಯ ಕಮಲದಲ್ಲಿರುವ ಪರಮಾತ್ಮನನ್ನ ಕಾಣಕ್ಕೆ ಬಂದದ್ದು. ಅದನ್ನು ಕಾಣಬೇಕಂದ್ರೆ ಸುಮ್ಮನೆ ಎದೆ ಬಕ್ಕೊಂಡ್ರೆಲ್ಲ ಕಾಣಲ್ಲ. ಹೃದಯದಲ್ಲಿರುವ ಪರಮಾತ್ಮನನ್ನು ಕಾಣಲಿಕ್ಕೆ ಒಂದು ದಾರಿ ಇದೆ. ಹೇಗೆ? ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳುತ್ತೆ ಶ್ರುತಿಗಳೆಲ್ಲ. ಶ್ರವಣ ಮಾಡಬೇಕು. ಅಲ್ಲಿ ಬರೀ ಶ್ರವಣ ಅಂತ ಅಷ್ಟೇ ಹೇಳಿದೆ. ಮಾಡಿದ ಶ್ರವಣದಿಂದ ಪಡೆಯುವಂತಹ ಫಲ ಯಾವುದು? ತತ್ವಜ್ಞಾನ. ನಿಲ್ಲೋದೆಲ್ಲಿ? ಮನಸ್ಸಲ್ಲದು. ಮನಸ್ಸಲ್ಲಿ ಆ ಒಳ್ಳೆ ಪದಾರ್ಥ ನಿಲ್ಲಬೇಕು ಅಂದ್ರೆ ಮನಸ್ಸು ಸ್ವಚ್ಛ ಇರಬೇಕಲ್ಲ ಮೊದಲಿಗೆ. ಕೊಳಕಿರೋ ಮನಸ್ಸಲ್ಲಿ ಎಂಥ ಪರಿಶುದ್ಧವಾದ ಜ್ಞಾನ ಹಾಕಿದ್ರು ಅದು ಕೂಡ ಕೊಳಕೆ ಆಗತ್ತೆ. ಕೆಟ್ಟ ಪಾತ್ರೆಯಲ್ಲಿ ಎಂಥ ಒಳ್ಳೆ ಅಡಿಗೆಯನ್ನು ಹಾಕಿದ್ರು ಕೂಡ ಅಡಿಗೆ ಒಳ್ಳೆಯದಾಗಿದ್ರು ಪಾತ್ರೆಯ ಸಂಬಂಧದಿಂದ ಏನಾಗುತ್ತೆ? ಕೆಟ್ಟ ಹೋಗುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನು ಮೊದಲು ಸ್ವಚ್ಛ ಮಾಡ್ಕೋಬೇಕು. ಆ ಮನಸ್ಸಿನ ಸ್ವಚ್ಛತೆಗೋಸ್ಕರವೇ ಕೃಷ್ಣ ಪರಮಾತ್ಮ ಮೊದಲನೇ ಹಂತವನ್ನು ಹೇಳ್ತಾ ಇದ್ದಾನೆ. ಅರ್ಥಾತ್ ಈ ಶ್ಲೋಕದಿಂದ ಪ್ರಾರಂಭ ಮಾಡಿ ಈ 18 ಅಧ್ಯಾಯಗಳಲ್ಲಿ ಹೀಗೆ ವಿಂಗಡಣೆ ಇದೆ. ಮೊದಲ 6 ಅಧ್ಯಾಯ ಅಪರೋಕ್ಷ ಜ್ಞಾನವನ್ನು ಪಡೆಯುವ ಬಗೆ ಹೇಗೆ ಅದನ್ನು ಹೇಳ್ತಾನೆ. ಸಾಧನ ಅಧ್ಯಾಯಗಳು. ಆಮೇಲಿನ 6 ಅಧ್ಯಾಯಗಳಲ್ಲಿ ಅಪರೋಕ್ಷ ಜ್ಞಾನ ಯಾವ ರೀತಿಯಾಗಿರುತ್ತೆ, ಎಷ್ಟೆಷ್ಟು ವೈವಿಧ್ಯ ಇದೆ ಅನ್ನೋದನ್ನ ಹೇಳೋದು 7 ರಿಂದ 12. 13 ರಿಂದ 18 ಈ ಮೊದಲೆರಡರ ವಿವರಣೆ. ಸಾಧನೆಯನ್ನು ಮಾಡುವಾಗ ಯಾವ್ಯಾವ ರೀತಿ ಇರುತ್ತೆ, ಈ ಸಾಧನೆಯನ್ನು ಮಾಡಿ ಸಾಧ್ಯವಾದಂತಹ ಅಪರೋಕ್ಷ ಜ್ಞಾನ ಯಾವ್ಯಾವ ರೀತಿಯಾಗಿರುತ್ತೆ, ಅದನ್ನು ಮಾಡೋ ಜನರು ಎಷ್ಟು ತರ ಇರುತ್ತಾರೆ, ಅಪರೋಕ್ಷ ಜ್ಞಾನ ಯಾರ ಬಗ್ಗೆ ಬರುತ್ತೋ ಅಂತಹ ಪುರುಷೋತ್ತಮ ಹೇಗಿರ್ತಾನೆ, ಅದು ಮೊದಲ 6 ಅಧ್ಯಾಯಗಳ ಅರ್ಥಾತ್ 12 ಅಧ್ಯಾಯಗಳ ವಿವರಣೆಗೆ ಕಡೆ 6 ಅಧ್ಯಾಯಗಳು ಅಂತ ಇರೋದು. ಹಾಗಾಗಿ ಈ ಶ್ಲೋಕದಿಂದ ಪರಮಾತ್ಮ ಏನು ಹೇಳಿಕ್ ಹೊರಟಿದ್ದಾರೆ? ಅಪರೋಕ್ಷ ಜ್ಞಾನವನ್ನು ಪಡೆಯುವ ಬಗೆ ಹೇಗೆ. ಒಂದು ಗ್ರಂಥ ನಮ್ಮ ಜೀವನದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಶ್ರೀಮದ್ ಭಗವದ್ಗೀತಾ ಸರಿಯಾಗಿ ಅದೊಂದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಸರಿಯಾಗಿ ಅನ್ನೋದನ್ನು ನೀವು ಬೋಲ್ಡ್ ಆಗಿ ಅಂಡರ್ಲೈನ್ ಮಾಡಿ ಇಟ್ಕೋಬೇಕಾಗುತ್ತೆ ಅಷ್ಟೇ. ಕೃಷ್ಣ ಪರಮಾತ್ಮ ಅದನ್ನೇ ಜಗತ್ತಿಗೆ ಕೊಟ್ಟಿದ್ದು. ಅದನ್ನು ಹೇಳ್ತಾ ಇದ್ದಾನೆ. ನಾನು ಹೇಳುವ ಈ ಯೋಗವನ್ನ, ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಸಾಧನವನ್ನ ಸರಿಯಾಗಿ ನೀನು ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ, ಅದರಂತೆ ನಡೆದ ಪಕ್ಷದಲ್ಲಿ ಕರ್ಮಬಂಧವನ್ನು ಕೂಡ ಕಳ್ಕೊಳ್ತೀಯ, ಮುಕ್ತನಾಗುತ್ತೀಯ. ಎಲ್ಲ ಕಡೆಯಲ್ಲೂ ಶೃಣು ಅಂತ ಇದ್ದಾನೆ ಇಲ್ಲಿ. ಶೃಣು ಅಂದ್ರೇನು? ಬುದ್ಧಿರ್ವಿ ಯೋಗೇ ತ್ವಿಮಾಂ ಶೃಣು. ನಾ ಹೇಳಿದ್ ಕೇಳು. ಕೇಳು ಅಂದ್ರೇನು? ಕೇಳಿ ಅದರಲ್ಲಿ ವಿಶ್ವಾಸ ಮಾಡು, ವಿಶ್ವಾಸ ಮಾಡಿ ಹಾಗೆ ನಡ್ಕೋ ಅಂತ ಅರ್ಥ. ನಿಶ್ಚಿತವಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ. ಹೀಗೆ ಹಿಂದಿನ ಗ್ರಂಥಕ್ಕೆ ಸಂಗತವಾಗಿ ಕೃಷ್ಣ ಪರಮಾತ್ಮ ಮುಂದಿನ ಒಂದು ಮಹಾಪ್ರಬಂಧಕ್ಕೆ ಉಪೋದ್ಘಾತವಾಗಿ ಹೇಳ್ತಾ ಇದ್ದಾನೆ. ಒಬ್ಬನ್ನು ನೀ ತಿಳ್ಕೊ. ಉಪನಿಷತ್ತು ಇದನ್ನೇ ಹೇಳುತ್ತೆ. ಏನಾಶ್ರುತಂ ಶ್ರುತಂ ಭವತಿ. ಒಂದು ಮಾತು ಎಲ್ಲಿ ಬರುತ್ತಿದು? ಸತ್ಯಕಾಮ ಶ್ವೇತಕೇತು ಆತ ಉದ್ದಾಲಕನೆದುರಿಗೆ, ಅಪ್ಪನೆದುರಿಗೆ ಎಲ್ಲ ಓದಿದ್ದೇನೆ ತಿಳಿದಿದ್ದೇನೆ ಅಂತ ಹೇಳಿ ಸೆಟದು ನಿಂತಾಗ, ಅಪ್ಪ ಅಂತ ಕೂಡ ನಮಸ್ಕಾರ ಮಾಡದೆ ನಿಂತಾಗ ಅಪ್ಪ ಕೇಳಿದಿಷ್ಟೇ, ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗಾಗತ್ತೋ ಅದರ ಬಗ್ಗೆ ನೀನು ತಿಳ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ವಿಜ್ಞಾತ ಅವಿಜ್ಞಾತ. ಅದನ್ನು ಹೇಳಿದ್ಯಾ? ಮಗನಿಗೆ ಅರ್ಥ ಆಗಲೇ ಇಲ್ಲ. ಅಪ್ಪನಿಗೆ ನಮಸ್ಕಾರ ಮಾಡಿ ಕೂತು ಕೇಳಿದಾಗ ಅಪ್ಪ ಹೇಳಿದ, ಅಂಥದ್ದು ಬೇರೆ ಯಾರು ಅಲ್ಲಪ್ಪ, ಸಹಾತ್ಮ ತತ್ವಮಸಿ ಶ್ವೇತಕೇತೋ. ಅವನೇ ಯಾರು? ಸರ್ವಸ್ವಾಮಿಯಾದಂತಹ ಸಾಕ್ಷಾತ್ ನಾರಾಯಣ. ಅವನನ್ನು ನೀನು ಸರಿಯಾಗಿ ಅರ್ಥ ಮಾಡಕೋ. ಅವನು ಬೇರೆ ಎಲ್ಲೂ ಇಲ್ಲ, ನಮ್ಮ ಹೃದಯ ಕಮಲದಲ್ಲಿ ಇದ್ದಾನೆ. ಆ ವಿವರೂಪಿಯಾದ ಪರಮಾತ್ಮನನ್ನು ನೀನು ಸಾಕ್ಷಾತ್ಕಾರ ಮಾಡಕೋ, ಸಾಕು. ಇಡೀ ಪ್ರಪಂಚವೂ ನಿನಗೆ ಗೊತ್ತಾಗೋಗುತ್ತೆ. ಯಾಕೆಂದ್ರೆ ಅವನ ಬಿಂಬ, ಮಿಕ್ಕ ಎಲ್ಲ ಜೀವನ ಅವನ ಪ್ರತಿಬಿಂಬರೇ.
ಬಿಂಬನನ್ನು ನೀನು ಅರ್ಥ ಮಾಡಿಕೊಂಡೆ ಅಂತಂದ್ರೆ ಎಲ್ಲರೂ ಅವರ ಪ್ರತಿಬಿಂಬರೇ. ಆದ್ದರಿಂದ ನಿನ್ನ ಶಕ್ತಿ ಅನುಸಾರ ಎಲ್ಲವೂ ನಿನಗೆ ಗೋಚರ ಆಗಲೇಬೇಕು. ಆದ್ದರಿಂದ ಅಂಥ ವ್ಯಕ್ತಿಯ ಬಗ್ಗೆ ನೀನು ತಿಳ್ಕೋ ಅಂತ ಏನು ಅಲ್ಲಪ್ಪ ಹೇಳ್ತಾನೋ, ಕೃಷ್ಣ ಪರಮಾತ್ಮನು ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾನೆ. ಗೀತಾ ಅಂತಂದ್ರೆ ಸಮಸ್ತ ಉಪನಿಷತ್ತಿನ ಸಾರ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಿದ್ದಾನಲ್ಲ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಹೇಳಿ, ಇದನ್ನು ನಾವು ಅನುಷ್ಠಾನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತೆ. ಯಾಕೆಂದ್ರೆ ಒಳಗಿದ್ದವನೇ ಹೇಳ್ತಾ ಇರೋದು, ನೀನು ಹಿಂಗ್ ಮಾಡೋ ನಾ ಕಾಣಿಸ್ಕೊಳ್ತೀನಿ ಅಂತ. ಹೀಗೆ ಯಾವಾಗ ನೀನು ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ತೀಯೋ, ಪ್ರಕೃತಕ್ಕೆ ಹೊಂದಾಣಿಸೋದಾದ್ರೆ ಅವನ ಪ್ರತಿಬಿಂಬನಾದ ಜೀವನ ನಿತ್ಯತ್ವವನ್ನು ನೀನು ತಿಳ್ಕೊಳ್ತೀಯ. ಆದ್ದರಿಂದ ನಿನಗೆ ಆ ಜ್ಞಾನ ಸ್ಥಿರವಾಗಿ ಶೋಕ ಮೋಹಾದಿಗಳು ನಿನಗೆ ಆಗುವುದಿಲ್ಲ. ಇದು ಒಂದು ಪ್ರಯೋಜನ. ಇನ್ನೊಂದು ಪ್ರಯೋಜನ ಯಾವುದು? ಆ ಅಪರೋಕ್ಷ ಜ್ಞಾನದಿಂದ ಕರ್ಮಬಂಧಂ ಪ್ರಹಾಸ್ಯಸಿ. ಈ ಜೀವಜ್ಞಾನ ಅದರಿಂದ ನಿನಗೆ ಮೋಹಾದಿ ಪರಿಹಾರ ಅನ್ನೋದು ಹೇಗೋ, ಸಮಸ್ತ ಕರ್ಮವೂ ಕೂಡ ಕ್ಷಯವಾಗುತ್ತೆ. ಉಪನಿಷತ್ ಏನ್ ಹೇಳುತ್ತೆ? ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಆ ಪರಮಾತ್ಮನನ್ನ ನೀವು ನೋಡಿದ ಕೂಡಲೇ ನಿಮ್ಮ ಎಲ್ಲಾ ಕರ್ಮಗಳು ಕೂಡ ಸಿಡಿದು ಹೋಗುತ್ತೆ. ಕೃಷ್ಣ ಏನ್ ಹೇಳಿದ್ರು? ಕರ್ಮಬಂಧಂ ಪ್ರಹಾಸ್ಯಸಿ. ಆ ಅಪರೋಕ್ಷ ಜ್ಞಾನ ಆಗತಿರ್ಲಿಕ್ಕೆ ನಿಮ್ಮ ಎಲ್ಲ ಕರ್ಮಗಳು ಪರಿಹಾರವಾಗುತ್ತೆ. ಆದ್ದರಿಂದ ಅಪರೋಕ್ಷ ಜ್ಞಾನ ಹೇಗೆ ಪಡೆಯೋದು ಅದನ್ನು ನಿನಗೆ ನಾ ಹೇಳ್ತಾ ಬರ್ತೀನಿ ಅಂತ. ಬಹಳ ದೊಡ್ಡದಿದೆ ಅಲ್ಲ, 6 ಅಧ್ಯಾಯ ತನಕ ಇದೆ ಇದು. ಇಷ್ಟು ದೊಡ್ಡ ಸಾಧನೆಯನ್ನ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಇಷ್ಟು ಸಾಧನೆಯನ್ನ ನಾವು ಕೇಳಿ ಆಗಲ್ಲ ಬಿಡಪ್ಪ, ನಮಗೆ ಇಷ್ಟೆಲ್ಲ ಇದೆ ಮಾಡೋದು ಬಹಳ ಕಷ್ಟ ಆಗತ್ತೆ. ಏನೋ ಉಪನ್ಯಾಸ ಹೇಳಿದ್ದಾಗ ಕೇಳಿ ಬಹಳ ಜೋಶಿಂದ ಮೊದಲನೇ ದಿನ ಶುರು ಮಾಡಿಬಿಡ್ತೀವಿ. ಆಮೇಲೆ ಒಂದು ವೇಳೆ ಏನಾದ್ರು ಬಿಟ್ಟುಬಿಟ್ರೆ ಮಾಡಿದ್ದೆಲ್ಲ ವ್ಯರ್ಥ. ಯಾವತ್ತೇ ಆಗ್ಲಿ ಯಾವ ಕೆಲಸ ನಾವು ಶುರು ಮಾಡುತ್ತೀವೋ ಅದು ಯಾವಾಗ ಮುಟ್ಟುತ್ತೋ ಆವಾಗ ಫಲ ಕೊಡುತ್ತೆ ಅಂತ ನಿಯಮ. ದೃಷ್ಟಾಂತಕ್ಕೆ ನಾವು ಸಸ್ಯವನ್ನ ನೆಡ್ತೀವಿ ಭೂಮಿಯಲ್ಲಿ, ಯಾವಾಗ ಅದು ಫಲ ಕೊಡುತ್ತೆ ಅಂತ ಅನ್ಕೊಳ್ಳೋದು? ಅದು ಬೆಳೆದು ದೊಡ್ಡದಾಗಿ ಎಲ್ಲ ಒಂದು 6-7 ತಿಂಗಳು ಬೇಕು. ಅಲ್ಲಿ ತನಕ ನಾವು ಪರಿಶ್ರಮ ಪಡ್ತಾನೆ ಇರಬೇಕು. ಮೊದಲನೇ ದಿನ ಬಂತು, ಬೀಜ ಹಾಕಿದ್ವಿ, ಬಿತ್ತಿದ್ವಿ, ಆಗೋಯ್ತು, ಇಲ್ಲ ಅಷ್ಟಕ್ಕಾದ ವ್ಯರ್ಥ. ನೀವು ಸತತವಾಗಿ ಪರಿಶ್ರಮವನ್ನ ಪಟ್ಟು ಫಲ ಬರೋದಕ್ಕೂ ಕಾಯ್ಬೇಕಾಗತ್ತೆ. ಇಲ್ಲಿ ಪರಮಾತ್ಮ ಬಹಳಷ್ಟು ವಿಸ್ತಾರವಾಗಿ ಆ ನಿಷ್ಕಾಮ ಕರ್ಮ ಯೋಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಅಷ್ಟೆಲ್ಲವನ್ನೂ ಕೂಡ ಕಡೆಯ ತನಕ ಮಾಡುವ ಸಾಮರ್ಥ್ಯ ನಮಗೆ ಇದೆಯಾ? ಸರಿ ಅಂತ ಹೇಳಿ ಮೊದಲನೇ ದಿನ ಶುರು ಮಾಡಿ ಬಿಟ್ಬಿಟ್ರೆ ಅದು ವ್ಯರ್ಥ ಆಗಲ್ವಾ? ಅದಕ್ಕೆ ಕೃಷ್ಣ ಅಂದ, ಬಹಳ ಅತ್ಯುತ್ತಮವಾದಂತಹ ಯೋಗವನ್ನು ಹೇಳ್ತಾ ಇದ್ದೇನೆ ಅರ್ಜುನ ನಾನು. ಹೇಗಿದೆ ಗೊತ್ತೇನಿದು? ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ವೈಷ್ಣವ ಧರ್ಮ ಅಂತಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಧರ್ಮ ಅಂತಂದ್ರೆ ವೈಷ್ಣವ ಧರ್ಮನೇ. ವಿಷ್ಣು ಸಾಕ್ಷಾತ್ ಕೃಷ್ಣ ಅವರು ಹೇಳಿದ ಧರ್ಮ ವೈಷ್ಣವ ಧರ್ಮ. ಧರ್ಮ ಅಂತಂದ್ರೆ ನಮ್ಮನ್ನ ಎತ್ತೋದು, ಎಲ್ಲಿಂದ? ಸಂಸಾರ ಕೂಪದಲ್ಲಿ ಬಿದ್ದಂತಹ ನಮ್ಮನ್ನ ಎತ್ತೋದು ಧರ್ಮ. ಎತ್ತೋನು ಯಾರ್ರಿ? ಹೇಳಕ್ ಹೊರಟಿದ್ದಾನಲ್ಲ ಅವನೇ. ಹೇಳಲಿಕ್ಕೆ ಹೋಗಿದಂತಹ ಕೃಷ್ಣನೇ ವಿಷ್ಣು. ಅವರು ಹೇಳಿದ ಧರ್ಮನೇ ವೈಷ್ಣವ ಧರ್ಮ. ಆ ವೈಷ್ಣವ ಧರ್ಮ ಅಂಬೋದು ಹೇಗಿದೆ ಅಂತಂದ್ರೆ ಬಹಳಷ್ಟು ದೊಡ್ಡದಿದೆ. ಎಲ್ರಿಗೂ ಒಂದೇ ಅಂತಿಲ್ಲ, ಏಕಮೂಲಿಕಾ ಪ್ರಯೋಗ ಇಲ್ಲ. ಬ್ರಹ್ಮದೇವರದೇ ಬೇರೆ, ರುದ್ರಾಜ ದೇವತೆಗಳ ಸಾಮರ್ಥ್ಯನೇ ಬೇರೆ. ಬೇರೆ ಅಂದ್ರೆ ಅವರೇನೋ ಬೇರೆ ಬೇರೆ ಮಾಡ್ತಾರೆ ಅಂತಲ್ಲ, ಅವರವರ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ಅವರ ಅನುಸಂಧಾನಗಳಂತೆ ಅದು ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಈ ವೈಷ್ಣವ ಧರ್ಮ ಅನ್ನೋದನ್ನೇ ಹಿಡಿದು ಪ್ರತಿಯೊಬ್ಬರು ಮುಕ್ತರಾಗಿರೋದು. ಎಲ್ರಿಗೂ ಒಂದೇ ರೀತಿಯಾಗಿಲ್ಲ, ಎಲ್ಲರೂ ಒಂದೇ ತರ ಮಾಡ್ಬೇಕಂತಿಲ್ಲ. ಬಹಳಷ್ಟು ದೊಡ್ಡದೇನೋ ಇದೆ ನಿಜ ಅರ್ಜುನ, ಆದರೆ ಶುರು ಮಾಡು ನೀನು. ಮತ್ತು ಮುಗಿಲಿಲ್ಲ ಅಂದ್ರೆ ಏನು ಮಾಡೋದು ಕೃಷ್ಣ? ನೇಹಾಭಿಕ್ರಮನಾಶೋಸ್ತಿ. ಅಭಿಕ್ರಮ ಅಂದ್ರೆ ಪ್ರಾರಂಭ. ಪ್ರಾರಂಭ ಮಾಡಿದ್ದೇನಾದ್ರೂ ನಷ್ಟವಾಗಿ ನಮಗೇನಾದ್ರೂ ಫಲ ಬರಲ್ವೇನೋ ಅಂತಂದ್ರೆ ನೇಹ ಅಭಿಕ್ರಮನಾಶೋಸ್ತಿ. ನೀನು ಶುರು ಮಾಡು ಸಾಕು ಅರ್ಜುನ. ಒಂದು ವೇಳೆ ದೈವವಶಾತ್, ಕಾಲವಶಾತ್, ಕರ್ಮವಶಾತ್ ಏನಾದರೂ ಆ ಕೆಲಸ ನಿಂತೋಯ್ತು ಅಂತಂದ್ರೆ ಅದು ವಿಫಲ ಅಲ್ಲ. ಎಷ್ಟು ನೀನು ಮಾಡ್ತೀಯೋ ಅಷ್ಟಂತೂ ನಿನಗೆ ಪುಣ್ಯ ಬಂದೇ ಬರುತ್ತೆ ಅಂತಾರಲ್ಲ. ಸ್ವಲ್ಪ ವಿಷ್ಣು ಧರ್ಮೋ ನ ನಿಷ್ಫಲ ಪ್ರಾರಂಭ ಮಾತ್ರ. ಇಲ್ಲಿ ಕೃಷ್ಣ ಪ್ರಾರಂಭ ಹೇಳಿದ್ದಾನೆ. ನೇಹ ಅಭಿಕ್ರಮನಾಶೋಸ್ತಿ. ಅಭಿಕ್ರಮ ಅಂದ್ರೆ ಪ್ರಾರಂಭ ಮಾಡಿದ್ರು ನೀ ಎಷ್ಟು ಮಾಡ್ತೀಯೋ ಅಷ್ಟಕ್ಕಂತೂ ಫಲ ಇದೆ. ಸಕಾಮ ಕರ್ಮಕ್ಕೆ ಹಾಗಲ್ಲ.
ಈ ಕೃಷಿಯಲ್ಲಿ ಮಾಡೋದೆಲ್ಲ ಸಕಾಮ. ಸಕಾಮದಲ್ಲೆಲ್ಲ ನೀವು ಕಡೆ ತನಕವೂ ಸರಿಯಾಗಿ ಮಾಡಿದ್ರೆ ನೀವು ಅನ್ಕೊಂಡಷ್ಟು ಕಥಂಚಿತ್ ಬರಬಹುದು. ಅದು ನಿಷ್ಕಾಮದಲ್ಲಿರೋ ಸೌಲಭ್ಯವೇ ಅದು. ಏನೋ ನೀವು ಶುರು ಮಾಡ್ತೀರಾ, ಏನೋ ಬಿಟ್ಬಿಡ್ತೀರಾ, ಮಾಡಿದ್ದಕ್ಕಂತೂ ಫಲ ಇದ್ದೇ ಇದೆ. ಅದು ನಿಷ್ಕಾಮ ಕರ್ಮದ ಮಹತ್ವ. ಅಷ್ಟೇ ಅಲ್ಲ, ಕೆಲವರಿಗೆ ಮಾಡ್ಲಿಕ್ಕೂ ಆಗಲ್ಲ ರೀ. ಏನ್ ಮಾಡ್ಬೇಕು? ನಮಗೂ ಎಲ್ಲ ಇಷ್ಟ ಇದೆ ರೀ, ವಾಸ್ತವದಲ್ಲೇ ನಮಗೂ ಇಷ್ಟ ಇದೆ. ಏನೋ ಯಾರಿಗೋ ಖುಷಿ ಪಡಿಸೋದಕ್ಕೋಸ್ಕರ ನಮ್ಗೆ ಇಷ್ಟ ಇದೆ ಅಂತ ಹೇಳಲ್ಲ, ನಮಗೂ ಮಾಡ್ಬೇಕಂತಿದೆ, ಅನುಷ್ಠಾನ ಮಾಡ್ಬೇಕಂತಿದೆ, ಎಲ್ಲ ಇದೆ. ಆದರೆ ನಮಗೇನೋ ಆ ರೀತಿಯಾಗಿ ಒದಗಿ ಬರ್ತಾ ಇಲ್ಲ. ಒಟ್ಟಲ್ಲಿ ನಮಗೂ ಮಾಡ್ಬೇಕಂತ ಇದೆ ಅಂತ ಅಪೇಕ್ಷೆ ಪಟ್ಟರು ಕೆಲವರು, ಅದು ಪಟ್ಟರೂ ಕೂಡ ಫಲ ಇದೆ. ಇದು ನಿಷ್ಕಾಮ ಕರ್ಮಕ್ಕಿರುವ ಮಹತ್ವ. ಪ್ರಾರಂಭ ಮಾತ್ರ ಇಚ್ಛಾವ, ಅಪೇಕ್ಷೆ ಪಟ್ಟರು ಸಾಕು. ಅಭಿಕ್ರಮದ ಅಪೇಕ್ಷೆ, ಅಭಿಕ್ರಮನೂ ಅಲ್ಲ, ಅಷ್ಟಕ್ಕೂ ಕೂಡ ಫಲ ಇದೆ. ಇದು ವೈಷ್ಣವ ಧರ್ಮಕ್ಕೆ, ನಿಷ್ಕಾಮ ಕರ್ಮಕ್ಕಿರುವಂತಹ ಮಹತ್ವ. ಇನ್ನ ಎಷ್ಟೆಷ್ಟಿದೆ ಗೊತ್ತೇ? ಇದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ಬೇಕಾದಂತಾರೆ. ಏನಿದು ನಿಷ್ಕಾಮ ಕರ್ಮ ಅಂದ್ರೆ ಏನು ಅಂತ ಇದನ್ನ ಡಿಫೈನ್ ಮಾಡ್ಬೇಕಲ್ಲ. ಸುಮ್ಮನೆ ಅಪೇಕ್ಷೆ ಬಿಟ್ಟು ಕೆಲಸ ಮಾಡೋದನ್ನ ನಿಷ್ಕಾಮ ಅಂತ ಕರೆದಿಲ್ಲ. ಕಾರಣ, ಈ ಜೀವ ಅನ್ನೋದು ಹೇಗಿರ್ತಾನೆ ಗೊತ್ತೇನೋ? ಶ್ರದ್ಧಾ ಮಯೋಯಂ ಪುರುಷಃ ಯೋಯತ್ ಶ್ರದ್ಧ ಸೈವ ಸಹ. ನಾವು ಗೀತೆಗೆ ಬೇರೆದ್ರಿಂದ ಏನೋ ಅರ್ಥ ಹಚ್ಚೋ ಅಗತ್ಯ ಇಲ್ಲ. ಗೀತೆಗೆ ಗೀತೆಯಿಂದಲೇ ಅರ್ಥ ಹೇಳಬಹುದು, ಅಷ್ಟು ಚೆನ್ನಾಗಿರೋ ಗ್ರಂಥ. ಇದೇ ಕೃಷ್ಣನೇ ಏನಂತಾನೆ ಗೊತ್ತೇನೋ? ಜೀವ ಹೇಗೆ ಗೊತ್ತಾ? ಶ್ರದ್ಧಾ ಮಯೋಯಂ ಪುರುಷ, ಏನೋ ಒಂದು ತನ್ನ ಮನಸ್ಸನ್ನು ತುಂಬಿಕೊಂಡೇ ಇರ್ತಾನೆ ಇವನು ಅಂತ ಹೇಳ್ತಾನೆ. ಏನು ತುಂಬಿಕೊಳ್ಳದೆ ಕೆಲಸ ಮಾಡೋದು ಅನ್ನೋದೇ ಅಪ್ರಸಿದ್ಧ, ಎಲ್ಲೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆಚಾರ್ಯರು ಏನಂದ್ರು, ನಿಷ್ಕಾಮವಾಗಿ ಮಾಡೋದು ಅಂದ್ರೆ ಪರಮಾತ್ಮನನ್ನು ಹೊರತುಪಡಿಸಿ ಬೇರೆಯದರ ಅಪೇಕ್ಷೆಯಿಂದ ಮಾಡೋದು ಅಲ್ಲ ಅಂತಂದ್ರು. ಪರಮಾತ್ಮನನ್ನ ಪ್ರೀತಿಗೋಸ್ಕರ ಮಾಡ್ತೀನಿ ಅಂತ ಅರ್ಥ. ಪರಮಾತ್ಮನನ್ನ ಬಿಟ್ಟು ಬೇರೆದರ ಅಪೇಕ್ಷೆಯಿಂದ ಮಾಡಿದ್ರೆ ಅದು ಸಕಾಮ. ಪರಮಾತ್ಮನನ್ನ ಬಿಟ್ಟು ಬೇರೆದರ ಅಪೇಕ್ಷೆ ಬಿಟ್ರಿ ಅಂತಂದ್ರೆ ಅದು ನಿಷ್ಕಾಮ. ಬೇರೆದರ ಅಪೇಕ್ಷೆ ಇರಬಾರ್ದು ಅಂತ ಅಷ್ಟೇ ಅಲ್ಲ, ಯಾವುದೋ ಒಂದು ಅಪೇಕ್ಷೆ ಇರಬೇಕು. ಯಾರ ಅಪೇಕ್ಷೆ ಇರಲಿ? ದೇವರ ಅಪೇಕ್ಷೆ ಇರಲಿ. ಮುಂದೆ ಅದೇ ಮಾತು ಅಂತಾನೆ ಇಲ್ಲಿ ಕೃಷ್ಣ. ಅದಕ್ಕೆ ಆಚಾರ್ಯರಂದಿದ್ದು, ವಿಷ್ಣು ಪೂಜಾ ರೂಪವಾಗಿ ಬೇರೆ ಪದಾರ್ಥಗಳ ಅಪೇಕ್ಷೆಯನ್ನ ಬಿಟ್ಟು ಮಾಡುವ ಕರ್ಮ ನಿಷ್ಕಾಮ ಕರ್ಮ. ಇದನ್ನ ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಮತ್ತೆ ಹಂಗ ಮಾಡಿದ್ರೆ ಸೂಕ್ತ ಆಗೋದು. ಕಾರಣ, ಅವನು ರಾಜ್ಯ ಬೇಡ, ಭೋಗ ಬೇಡ ಅಂತ ಸ್ವಯಂ ಕೂತಿದ್ದಾನೆ ಅರ್ಜುನ. ಅವನು ಹೋಗ್ಬಿಟ್ಟು ನೀನು ಕರ್ಮ ಮಾಡು, ಅಪೇಕ್ಷೆ ಇಲ್ಲ ಕರ್ಮ ಮಾಡು ಅಂತಂದ್ರೆ ಕೂಡೋದಿಲ್ಲ. ಏನೋ ಒಂದು ಅಪೇಕ್ಷೆ ಇರಬೇಕು ಜೀವನಿಗೆ. ಅಪೇಕ್ಷೆನೇ ಇಟ್ಕೊಳ್ಳೋದಾದರೆ ಯಾವ್ದು ಇಟ್ಕೊಳ್ರಿ? ವಿಷ್ಣು ಪೂಜಾ ರೂಪವಾಗಿ ವಿಷ್ಣು ಪ್ರೀತ್ಯರ್ಥಂ ಅನ್ನೋ ಅಪೇಕ್ಷೆ ಇಟ್ಕೊಳ್ರಿ. ಅದಕ್ಕೆ ನಮ್ಮೆಲ್ಲ ಸಂಕಲ್ಪದಲ್ಲೂ ನಮ್ಮ ಹಿರಿಯರು ಏನ್ ಸೇರಿಸಿರೋದು? ಅಷ್ಟೇ ಸೇರಿಸಿದ್ದಾರೆ. ಹಂಗ ಮಾಡಿದ್ರೆ ಅದು ನಿಷ್ಕಾಮ ಅಂತ ಕರೆಸ್ಕೊಳ್ಳುತ್ತೆ. ಎಲ್ಲೂ ಕೂಡ ಯಥೇಷ್ಟ ಧನ ಸಿದ್ಧಾರ್ಥಂ ಅಥವಾ ವಾಂಛಿತ ಪ್ರಾಪ್ತ್ಯರ್ಥಂ ಅದ್ಯಾವುದು ನಮ್ಮ ಹಿರಿಯರು ಸೇರಿಸ್ತಿಲ್ಲ. ಯಾಕೆ? ನಮ್ಮ ಮೇಲೆ ಕಾರುಣ್ಯ, ಎಲ್ಲರೂ ಉದ್ಧಾರ ಆಗ್ಲಿ ಇವನು ಅಂತ ಹೇಳಿ. ಆದ್ದರಿಂದ ಈ ರೀತಿಯಾಗಿ ನಿಷ್ಕಾಮ ಕರ್ಮವನ್ನ ಶುರು ಮಾಡಿದ್ರೆ ಸಾಕು. ಒಂದು ವೇಳೆ ನಿಂತೋದ್ರು ಮಾಡಿದ್ದಕ್ಕಂತೂ ಫಲ ಇದೆ. ಶುರು ಮಾಡಕ್ಕಾಗ್ಲಿಲ್ಲ, ಅಪೇಕ್ಷೆ ಪಟ್ಟಪ್ಪ. ಎಷ್ಟೋ ಜನ ಇರ್ತಾರೆ, ನಮಗೂ ಶಿಖಾ ಬಿಡ್ಬೇಕಂತಿದ್ರೆ ಏನ್ ಮಾಡೋದು, ಆಗ್ತಾ ಇಲ್ಲ. ವಾಸ್ತವದಲ್ಲೂ ಇದೆ, ನಮಗೆ ಆಗ್ತಾ ಇಲ್ಲ, ಏನ್ ಮಾಡೋಣ? ಅಪೇಕ್ಷೆ ಪಟ್ಟರು ಕೂಡ ದೇವರು ಒಂದಲ್ಲ ಒಂದ್ ಜನ್ಮದಲ್ಲ ಅಪೇಕ್ಷೆ ಪಟ್ಟಿದ್ದು ಸಾರ್ಥಕ್ಕೆ ಕಲ್ಪಿಸ್ತಾನೆ. ಯಾವ್ದಾವ್ದೋ ಜನ್ಮಕ್ಕೆ ಯಾಕೆ ಹೋಗ್ಬೇಕ್ರಿ? ನಮ್ಮ ಆಚಾರ ಮನೆಯಲ್ಲೇ ಎಷ್ಟೋ ಜನರು ಇದ್ರು, ಎಷ್ಟೋ ಜನರು ಬಂದಿದ್ದಾರೆ. ಅನ್ಕೊಳ್ತಾ ಇದ್ದವರು ಏನೋ ಆ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಅದೇ ಜನ್ಮದಲ್ಲಿ ಸಾಧನೆ ಮಾಡಿ ದೊಡ್ಡ ದೊಡ್ಡ ಗ್ರಂಥ ಓದೋರು ಕೂಡ ಇದ್ದಾರೆ. ಅದೇನು ಅಸಾಧ್ಯವಾದಂತಹ ಮಾತೇನಲ್ಲ. ಅವರ ಇಚ್ಛೆ ಅಷ್ಟು ಗಟ್ಟಿಯಾಗಿರ್ಬೇಕು. ನನಗೆ ಇದೆ ಪರಮಾತ್ಮ, ನೀನು ನನ್ನ ಕೈಲಿ ಅದನ್ನ ಮಾಡಿಸು ಅಂತ ಅವ್ರಿಗೆ ಏನಾದ್ರು ಇತ್ತು ಅಂತಂದ್ರೆ ದೇವರ ಆ ಇಚ್ಛೆಗೆ ಒಳಗೆ ಮಾಡಿಸ್ತಾನೆ. ಅದು ನಿಷ್ಫಲ ಅಲ್ಲ. ಅದರಿಂದ ಸ್ವಲ್ಪ ಮಾಡದೆ ಆಗ್ಲಿಲ್ಲ, ಏನ್ ಮಾಡೋದು, ಬಹಳ ದೊಡ್ಡದಿದೆ ಕೃಷ್ಣ ಕಷ್ಟ ಅಂತಂದ್ರೆ ಇಲ್ಲ. ಈ ನಿಷ್ಕಾಮ ಕರ್ಮ ಬಹಳ ಮಹತ್ವ ಇದೆ. ಇನ್ನೊಂದು ಪ್ರಶ್ನೆ ಬರುತ್ತೆ ಇವಾಗ, ನಿಷ್ಕಾಮ ಕರ್ಮ ಅಂತ ಹೇಳಿ ನಾವು ದೇವರನ್ನ ಮಾತ್ರ ದೇವರ ಪ್ರೀತಿಗೋಸ್ಕರ ಅಂತ ನಾವು ಮಾಡ್ತಿದ್ರೆ ಬೇರೆ ದೇವತೆಗಳಿಗೆ ಏನು ಸಿಟ್ಟು ಬರಲ್ವಾ? ಅವ್ರನ್ನೆಲ್ಲ ಬಿಟ್ಬಿಟ್ವಲ್ಲ ನಾವು. ಅವ್ರಿಗೆ ಬೇಕಾದ ವ್ರತ ನಿಯಮಾದಿಗಳು ಅನುಷ್ಠಾನಗಳನ್ನೆಲ್ಲ ಬಿಟ್ಟಿದ್ರಿಂದ ನಮ್ಗೇನಾರ ಪಾಪ ಬರುತ್ತಾ? ಪ್ರತ್ಯವಾಯೋ ನ ವಿದ್ಯತೆ. ಪರಮಾತ್ಮನನ್ನ ನೀವೇನಾದ್ರೂ ನಿಷ್ಕಾಮವಾಗಿ ಅನುಷ್ಠಾನ ಮಾಡಿದ ಪಕ್ಷದಲ್ಲಿ ಬೇರೆ ದೇವತೆಗಳ
ಸಂಬಂಧಪಟ್ಟಂತಹ ವ್ರತ ನಿಯಮಾದಿಗಳ ಅನುಷ್ಠಾನ ಮಾಡಲಿಲ್ಲ ಅಂತ ಹೇಳಿ ಯಾವ ಪ್ರತ್ಯವಾಯ ಅಂದ್ರೆ ಪಾಪ ನಿಮಗೆ ಹತ್ತೋದಿಲ್ಲ. ಕಾರಣ ಪರಮಾತ್ಮನ ಹೆಂಗ್ ಪೂಜೆ ಮಾಡಬೇಕು ಅನ್ನೋದು ಕೂಡ ಒಂದು ತತ್ವನೇ. ಸುಮ್ಮನೆ ನಾರಾಯಣನ ಪೂಜೆ ಅಂತ ಹೇಳಿ ತಗೊಂಡೋಗಿ ಸೀದಾ ತುಳಸಿ ದಳ ತಗೊಂಡು ಏರಿಸ್ಬಿಡೋದಲ್ಲ. ಹೆಂಗ್ ಪೂಜೆ ಮಾಡಬೇಕು? ಪರಿವಾರ ಸಮೇತನಾಗಿ ದೇವರನ್ನು ಪೂಜೆ ಮಾಡಬೇಕು ಅಂತಿರೋದು. ಅವರೆಲ್ಲ ಪರಿವಾರತಯ ಗ್ರಾಹ್ಯ ಅಭಿಹೇಯ ಪ್ರಧಾನತಃ. ಬೇರೆ ದೇವತೆಗಳನ್ನ ಪೂಜೆ ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ. ಸರ್ವೋತ್ತಮ ಅಂತ ಪೂಜೆ ಮಾಡಬಾರದು ಅಷ್ಟೇ. ಹೌದು, ಹೇಳುದಿಲ್ಲ ಪೀಠ ಪೂಜೆ ಆಗಲಿ ಎಲ್ಲ ದೇವತೆಗಳು ಬರಲೇಬೇಕು. ಗರುಡ ದೇವರಿಂದ ಶುರುವಾಗ್ತಾರೆಲ್ಲ. ಒಂದು ವೇಳೆ ನಾವು ಮಾಡದಿದ್ದರೆ ಏನಾಗುತ್ತೆ? ಅಪೂಜಿತ ಅಧರ್ಮ ದಾತಾರಸ್ತೆ ತಥಾವಿಧ. ಬೇರೆ ದೇವತೆಗಳನ್ನ ನೀವು ಪೂಜೆ ಮಾಡಲಿಲ್ಲ ಅಂತಂದ್ರೆ, ನಾರಾಯಣ ದೇವರು ಅಂದ್ಕೊಂಡಷ್ಟೇ ಪೂಜೆ ಮಾಡಿದರೆ ನಿಮಗೆ ಎಲ್ಲಾ ಅನಿಷ್ಟಗಳನ್ನ ಪರಮಾತ್ಮ ಅವರೇ ಕೊಡ್ತಾನೆ. ಇದನ್ನೇ ಮಹರುದ್ರ ದೇವರ ಪ್ರಕರಣದಲ್ಲೂ ತೋರಿಸಿದ್ದು. ಲಕ್ಷಾಧಾರ ಪ್ರಕರಣದಲ್ಲೂ ಕೂಡ ನಾನು ವಿಷ್ಣುವನ್ನು ಹಿಡಿದು ಬಿಡ್ತೀನಿ, ಎಲ್ಲ ನಡೆದು ಹೋಗುತ್ತೆ, ಭೃಗು ಋಷಿಗಳು ಯಜ್ಞ ಮಾಡಿಸ್ಬಿಡ್ತಾರೆ, ಪೂರ್ಣಾವತಿಯಲ್ಲಿ ದೇವರು ಬಂದ್ಬಿಡ್ತಾರೆ, ಆಗೋಗುತ್ತೆ ಅಂತ ಅವ್ನು ಯಾಕೆ ಬರ್ತಾನೆ? ಮಹರುದ್ರ ದೇವರ ನಿಂದೆಯನ್ನು ಅವ್ರು ಮಾಡ್ತಾ ಎಷ್ಟು ತುಪ್ಪ ಸುರಿದ್ರು ಅಷ್ಟೇ, ಏನು ಸುರಿದ್ರು ಅಷ್ಟೇ. ಪರಮಾತ್ಮನ ಪರಿವಾರದವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವರಿಂದ ಸಮೇತನಾಗಿ ರಮಾ ಸಮೇತನಾಗಿ ಪರಮಾತ್ಮನನ್ನ ಪೂಜೆ ಮಾಡಿದರೆ ಪರಮಾತ್ಮ ಸುಪ್ರೀತನಾಗ್ತಾನೆ. ಇದು ನಿಷ್ಕಾಮ ಕರ್ಮ. ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿದ್ದಾರೆ, ಅವನೊಂದೇ ಪ್ರೀತಿಗೋಸ್ಕರ ಮಾಡ್ತೀನಿ ಸರಿಯಲ್ಲ. ಅದು ಅವನ ಪರಿವಾರ ಸಮೇತನಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ರಮಾ ಸಮೇತನಾದ ನಾರಾಯಣನ ಪ್ರೀತಿಗೋಸ್ಕರ ಮಾಡ್ತೀನಿ ಅಂತ ಇದೆಯಲ್ಲ, ಅದು ನಿಷ್ಕಾಮ ಕರ್ಮ. ಅವಾಗ ನೀವು ಬೇರೆ ದೇವತೆಗಳನ್ನ ಬಿಟ್ಟಿದ್ದೇ ಪ್ರಶ್ನೆ ಬರಲಿಲ್ಲ. ಮೇಲ್ನೋಟಕ್ಕೆ ಬೇರೆ ದೇವತೆಗಳನ್ನ ಪ್ರಧಾನವಾಗಿ ಮಾಡಲಿಲ್ವಲ್ಲ, ಅದರಿಂದ ಪಾಪ ಬರುತ್ತಾ? ಪ್ರತ್ಯವಾಯೋ ನ ವಿದ್ಯತೆ. ನಿಮಗೆ ಯಾವುದೇ ರೀತಿಯಾದ ಪಾಪವೂ ಕೂಡ ಬರೋದಿಲ್ಲ. ಕೃಷ್ಣ ಸ್ವಲ್ಪನೇ ಮಾಡಿದ್ದೇನೆ, ನೀನ್ ನೋಡಿದ್ರೆ ಭಾರಿ ಹೊಗಳ್ತಾ ಇದೆಯಾ ನಿಷ್ಕಾಮ ಕರ್ಮವನ್ನ, ಹೇಗೆ ಸರಿ? ಇದಕ್ಕೆ ಆ ಮಹತ್ವ ಇದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ವೈಷ್ಣವ ಧರ್ಮ ನಿಷ್ಕಾಮ ಧರ್ಮವನ್ನ ಸ್ವಲ್ಪ ಮಾಡಿದ್ರು ಸಾಕು, ಮಹತೋ ಭಯ, ದೊಡ್ಡ ಭಯ. ಯಾವುದು? ಸಂಸಾರ ಭಯ, ನರಕ ಭಯ. ಅದರಿಂದಲೂ ಕೂಡ ಇದು ತಪ್ಪಿಸಿಬಿಡುತ್ತೆ. ಅಜಾಮಿಳ ಏನು ಮಾಡದ? ನಾರಾಯಣ ಅಂತ ಜೋರಾಗಿ ಕೂಗಿದ್ದು, ಸುಮ್ಮನೆ ಕೂಗಿದ್ದಲ್ಲ. ಕೂಗೋ ಮುಂಚೆ ಮಗನ ನೆನಪಿನಿಂದ ಕೂಗಿದ್ದು. ಕೂಗೋ ಕಾಲದಲ್ಲಿ ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಕ್ವಯಂ. ಕೂಗಬೇಕು ಅಂತ ಅನ್ಸಿದ್ದು ಮಗನನ್ನ, ಆದ್ರೆ ಕೂಗೋ ಕಾಲದಲ್ಲಿ ಸ್ಮರಣೆ ಬಂದಿದ್ದು ನಾರಾಯಣ ದೇವರು. ಯಾವ ನಾರಾಯಣ? ದೂರೇ ಕ್ರೀಡನಕಾಸಕ್ತಂ, ದೂರ ಆಟ ಆಡ್ತಾ ಇದ್ದಾನೆ. ಯಾವ ದೂರ? ಇಲ್ಲಿ ದೂರ ಅಲ್ಲ. ದೂರ ಅಂದ್ರೆ ಬ್ರಹ್ಮಾಂಡಾತ್ ಬಹಿನಿ, ಬ್ರಹ್ಮಾಂಡದ ಹೊರಗೆ ಗರ್ಭೋದಕದಲ್ಲಿ ಶೇಷಶಾಹಿಯಾಗಿ ರಮಾದೇವಿಯೊಟ್ಟಿಗೆ ಕ್ರೀಡಿಸ್ತಾ ಇರುವಂತಹ ಪುತ್ರಂ. ನಿಜವಾಗಿಯೂ ಪುತ್ರ ಅಂದ್ರೆ ಅವನೇ. ಪುತು ಅಂದ್ರೆ ನರಕ, ಅದರಿಂದ ತ್ರ ಅಂದ್ರೆ ರಕ್ಷಣೆ ಮಾಡೋರು. ಇವರು ಯಾರಿಗೆ ರಕ್ಷಣೆ ಮಾಡೋರು? ಸುರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡೋನು ಅವನೇ, ಭೂಮಿಗೆ ಬಂದಾಗ ಮಾಡೋನು ಅವನೇ, ಭೂಮಿ ಬಿಟ್ಟು ಹೋದ್ಮೇಲೆ ಮಾಡೋನು ಅವನೇ. ಅಂಥ ನಾರಾಯಣ ಸ್ವಯಂ ಆದುಭಾವ. ಎಷ್ಟೊತ್ತು ಮಾಡಿದ್ದು ಸಾಧನೆ? ಸ್ವಲ್ಪ ಕ್ಷಣ ಮಾತ್ರ. ಏನ್ ಮಾಡ್ತು? ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಎಂಥ ನರಕಾದ್ಯನರ್ಥಗಳಿಂದಲೂ ಅವನು ಪಾರಾಗಿ ಹೋದ. ಅವನು ಬೇರೆ ದೇವರಿಗೂ ಕೂಗ್ಲಿಲ್ಲ, ನನ್ನನ್ನ ಯಮಭಟರಿಂದ ಬಿಡಿಸ್ಲಿ ಅಂತ ಕೂಗಲಿಲ್ಲ. ಯಾತಕ್ಕೆ ಕೂಗಿದ್ದು? ಸ್ವಾಮಿ ಸುಪ್ರೀತನಾಗಿ, ಅಷ್ಟಕ್ಕೆ ಕೂಗಿತ್ತು. ಅದಕ್ಕೆ ನಿದರ್ಶನ. ಇಲ್ಲಿಂದ್ರೆ ಭಾಗವತದಲ್ಲಿ ಹೇಳ್ತಾ ಇದ್ರು, ಯಮಭಟರಿಂದ ಪಾರಾಗಬೇಕಾಗಿದೆ, ನಾರಾಯಣ ಕಾಪಾಡು. ಒಂದು ಮಾತು ಅನ್ಲಿಲ್ಲ. ಅಷ್ಟೇ ಯಾಕ್ರಿ? ಪ್ರಹ್ಲಾದರಾಜರನ್ನು ಅವರ ಅಪ್ಪ ಬೇಕಾದಷ್ಟು ಹಿಂಸೆ ಕೊಟ್ಟ. ಒಂದು ಕಡೆ ನಾರಾಯಣ ನಿನ್ನ ರಕ್ಷಣೆ ಮಾಡೋದು ಕೇಳ್ಕೊಂಡ್ರ ಅವರು? ನಿನ್ ಕರ್ತವ್ಯ ನೀ ಮಾಡು, ನನ್ನ ಕರ್ತವ್ಯ ನಾ ಮಾಡ್ತೇನೆ, ಇಷ್ಟೇ. ಇದು ನಿಜವಾದ ನಿಷ್ಕಾಮ ಕರ್ಮ ಅಂತಂದ್ರೆ, ನಾ ಮಾಡೋದು ನಿನ್ನ ಪ್ರೀತಿಗಾಗಿ, ನೀ ಮಾಡೋದು ನನ್ನ ಮೇಲೆ ಕಾರುಣ್ಯದಿಂದ. ಇಷ್ಟಿರುತ್ತೆ ಸ್ವಾಮಿಗೂ ಭೃತ್ಯರಿಗೂ ಮಧ್ಯದಲ್ಲಿ. ಹಿಂಗಿದ್ರೆ ಅವನು ಬರ್ತಾನೆ ನಮ್ಮನ್ನು ನೋಡಕ್ಕೆ. ನೀವು ಏನೇನೋ ತಲೆಯಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡು ಆಮೇಲೇನೋ ಪುರೋಹಿತರು ಸೇರಿಸ್ತಾರಲ್ಲ ಅಂತ ಹೇಳಿ ಅವ ವಿಷ್ಣು ಪ್ರೀತಿ ಅದು ಇರ್ಲಿ ಅಂತಂದ್ರೆ ಅವನು ಯಾಕೆ ಬರ್ತಾನೆ? ಬೇಕು ಅಂದ್ರೆ ಅವನೇ ಬೇಕು ಅಂತ ಅನ್ಕೊಂಡು ನೀವು ಸ್ವಲ್ಪ ಮಾಡಿದ್ರು ಸಾಕು, ಓಡ್ ಬರ್ತಾನೆ. ಆನೆ ಕರೆದ್ರು ಬಂದ, ಯಾರು ಕರೆದ್ರು ಬರ್ತಾನ ಅವನು. ನೀವು ಕರೆದಿಲ್ಲ, ಅವನು ಬಂದಿಲ್ಲ, ಅಷ್ಟೇ ಆಗಿರೋದು.
ಸ್ವಲ್ಪ ಕರೆದ್ರು ಸಾಕು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಆದ್ದರಿಂದ ನಿಷ್ಕಾಮ ಕರ್ಮಕ್ಕೆ ಎಷ್ಟು ಮಹತ್ವ ಇದೆ ಅರ್ಜುನ. ನೀವು ಸ್ವಲ್ಪ ಮಾಡಿದ್ರು ಸಾಕು. ಯಾಕೆ ಸ್ವಲ್ಪ? ಅವ್ನು ಅದೇ ಇತ್ತು ತಲೆಯಲ್ಲಿ, ನಾನೇನೋ ಯುದ್ಧ ಮಾಡಕ್ ನಿಲ್ತೀನಿ, ಬಾಣ ಬಂದಂಗೆ ಏನಾದ್ರು ಬಿದ್ದು ಬಿಟ್ರೆ ಬಿತ್ತು ಒಳ್ಳೇದಾಯ್ತು, ಏನ್ ಸಮಸ್ಯೆ ಇಲ್ಲ. ಅಥವಾ ಪ್ರಾಪ್ತದೆ ಸ್ವರ್ಗ, ಇದು ಉತ್ತರ ಕೊಟ್ಟಿದ್ದ. ಸ್ವರ್ಗ ಅಷ್ಟೇ ಅಲ್ಲ, ನಿನ್ನ ಮೋಕ್ಷಕ್ಕೆ ಕಾರಣವಾಗುವ ಕೆಲಸನೇ ಅಲ್ಲ ಆಗತ್ತೆ. ಯಾಕೆಂದ್ರೆ ಅರ್ಜುನ ಒಬ್ಬನೇ ಅಲ್ಲ ಹೋರಾಡ್ತಾ ಇರೋದು. 11 ಲಕ್ಷವರ್ಣಿ ಆ ಕಡೆ ಇದ್ದಾರೆ, ಇಲ್ಲೊಂದು 7 ಲಕ್ಷವರ್ಣಿ ಇದ್ದಾರೆ, ಎಲ್ಲರೂ ಹೋರಾಡ್ತಾ ಇದ್ದಾರಲ್ಲ. ಎಲ್ರಿಗೂ 12 ದಿನ ನಿಲ್ಲಿಕ್ಕಾಗತ್ತೆ? ಎಂತೆಂತ ತರದ ಮಹಾರಥರಿಗೆ 12 ದಿನ ನಿಲ್ಲಕ್ಕಾಗಿಲ್ಲ. ಪಾಪ ಕಾಲಾಳುಗಳು ಪಾಪ ಸಾಯಲಕ್ಕೆ ಬಂದಿದ್ದಾರೆ. ಅವರು ದುರ್ಯೋಧನ ಸ್ವಯಂ ಬಂದಿದ್ದಾನೆ. ಮದಂತೆ ತೆತ್ತ ಜೀವಿತ, ಇವರೆಲ್ಲ ಯಾತಕ್ಕೆ ಬಂದಿದ್ದಾರೆ? ಸಹಾಯಕ್ಕೆ ಬಂದಿದ್ದಾರೆ. ಆದ್ರೆ ಹೋರಾಡಕ್ಕಂತೂ ಬಂದಿದ್ದಾರಲ್ಲ, ವಿಷ್ಣು ಪ್ರೀತ್ಯರ್ಥಮ್ಮಂತ ಬಂದಿದ್ದಾರಲ್ಲ. ಸ್ವಲ್ಪ ಒಂದು ಕ್ಷಣ ಮಾತ್ರ ಕೃಷ್ಣ ಪ್ರೀತಿಗೋಸ್ಕರ ಶಸ್ತ್ರ ಎತ್ತುತ್ತಲ್ಲ, ಆಮೇಲೆ ಬಾಣ ಬೇಕಾದ್ರೆ ಬಿಡ್ಲಿ ಏನಾರಾಗಿ ಅಷ್ಟೇ ಸಾಕು, ಅವನು ಉದ್ಧಾರ ಆಗುತ್ತೆ. ಇದನ್ನಲ್ಲಿ ಪರಮಾತ್ಮ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಹಂಗಂತ ಹೇಳಿ ಸ್ವಲ್ಪನೇ ಮಾಡ್ರಿ ಅಂತಲ್ಲ, ಶಕ್ತಿ ಅನುಸಾರ ಮಾಡ್ರಿ ಅಂತ. ಸ್ವಲ್ಪ ಮಾಡಕ್ಕೆ ಹೇಳಿದ್ರೆ ಸ್ವಲ್ಪನೇ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಮಪಿ ಅಸ್ಯ ಧರ್ಮಸ್ಯ. ನಿಮ್ಮ ಶಕ್ತಿ ಬಹಳಷ್ಟು ಇರ್ಬೋದು, ಆದ್ರೆ ಶಕ್ತಿ ಇದ್ದಷ್ಟೆಲ್ಲ ಕೆಲವೊಮ್ಮೆ ನಮಗೆ ಪರಿಸರವನ್ನು ಪರಮಾತ್ಮ ಕೊಡಲ್ಲ. ಅನೇಕ ಪ್ರತಿಬಂಧಕಗಳನ್ನ ಒಡ್ಡುತ್ತಾನೆ. ಅದೆಲ್ಲವನ್ನ ಮೀರಿ ಶಕ್ತಿ ಇದ್ರೂ ಪರಮಾತ್ಮ ಮಾಡಕ್ಕಾಗ್ತಿರೋದೇ ಸ್ವಲ್ಪ ಅಲ್ಲಪ್ಪ ಅಂತ ಪಶ್ಚಾತ್ತಾಪದಿಂದ ಸ್ವಲ್ಪ ಮಾಡಿದರೂ ಕೂಡ ಅದಕ್ಕೆ ಫಲ ಇದೆ. ವಾಸ್ತವದಲ್ಲಿ ಎಷ್ಟು ಮಾಡಬೇಕು? ಯಥಾಶಕ್ತಿ, ಯಥಾ ಜ್ಞಪ್ತಿ, ಯಥಾ ವೈಭವಂ ಕನಿಷ್ಯೆ. ನಮ್ಮ ಸಂಕಲ್ಪ ಹಾಗೆ ಇರಬೇಕು. ಶಕ್ತಿ ಇದ್ದಷ್ಟು ನಾವು ಮಾಡ್ತೀನಿ, ಆಗಲಿಲ್ಲ ಅನ್ನೋದು ಬೇರೆ ವಿಷಯ. ಮಾಡೋವಾಗ್ಲಂತೂ ಹಾಗೆ ಮಾಡ್ಬೇಕು ನಾವು. ಹೀಗೆ ಆ ನಿಷ್ಕಾಮ ಕರ್ಮದ ಮಹತ್ವವನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸುಮ್ಮನೆ ನಾವು ಪರಮಾತ್ಮ ಉಪದೇಶ ಮಾಡ್ತಾ ಇಲ್ಲ. ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರೋ ನಿಷ್ಕಾಮ ಕರ್ಮ ಹೇಳ್ತೀನಿ ಕೇಳು ಅಂತ ಹೇಳ್ತಿಲ್ಲ. ಅದು ಎಂತಾಗಿದೆ ಅಂತ ಪ್ರಶಂಸೆ ಮಾಡ್ತಾ ಇದ್ದಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಕೃಷ್ಣ ನೀನು ಹೇಳುವಾಗ ಈ ಕರ್ಮಯೋಗವನ್ನ ಅನುಷ್ಠಾನ ಮಾಡು. ಕರ್ಮಯೋಗ ಅಂದ್ರೆ ಇವರು ಇತ್ತೀಚಿನವರು ಹೇಳೋದಲ್ಲ, ಕರ್ಮಯೋಗ ಅಲ್ಲ, ನಿಷ್ಕಾಮ ಕರ್ಮಯೋಗ, ವೈಷ್ಣವ ಧರ್ಮನೇ ಕರ್ಮಯೋಗ. ಇದನ್ನ ಮಾಡಿದ್ರೆ ಆಯ್ತು, ಜೀವನ ಜ್ಞಾನ ಆಗತ್ತೆ, ಅದೆಲ್ಲ ಆಗತ್ತೆ ಸರಿ. ಆದ್ರೂ ನೀನು ಒಂದು ಶಬ್ದ ಗಟ್ಟಿಯಾಗಿ ಒತ್ತಿ ಆಡದೆ, ಏನದು? ಕರ್ಮಬಂಧಂ ಪ್ರಹಸ್ಯಸಿ, ಸಂಸಾರದಿಂದ ಮೋಚನಗೊಳ್ತೀಯ ಅಂದ್ರೇನು? ನೀನು ಹೇಳಿದಂಗೆ ಮಾಡಿದ್ರೆ ಸಂಸಾರದಿಂದ ಮುಕ್ತನಾಗ್ತೀವಿ ಅಂತ ಅರ್ಥ ಆಯ್ತು. ಆದರೆ ಕೃಷ್ಣ ಎಷ್ಟೋ ಜನ ಇದ್ದಾರೆ ಜಗತ್ತಲ್ಲಿ, ನೀವು ಈ ಕೆಲಸ ಮಾಡ್ರಿ ಮೋಕ್ಷಕ್ಕೆ ಹೋಗ್ತೀರಾ ಅಂತ ಕೆಲವರು, ಅಥವಾ ಇನ್ನೊಂದೇನೋ ಕೆಲಸ ಮಾಡ್ರಿ ಮೋಕ್ಷಕ್ಕೆ ಹೋಗ್ತೀವಿ, ಎಷ್ಟೋ ಮತಗಳಿದ್ದಾವಲ್ಲ. ಈಗಲೂ ಸ್ಯಾಲ್ವೇಷನ್ ಅಂತ ಬಿಡ್ತಾರೆ, ದೇವರಿಗೆ ಗೊತ್ತದು ಏನೇನು ವೇಷನ್ ಅಂತ ಹೇಳಿ. ಅಂದ್ರೆ ಒಂದೇ ಮಾರ್ಗ ಇಲ್ವಲ್ಲ ಜಗತ್ತಲ್ಲಿ, ಅನೇಕ ಮಾರ್ಗಗಳಿದ್ದಾವೆ. ಅನೇಕ ಮಾರ್ಗಗಳು ಇರೋದಷ್ಟೇ ಅಲ್ಲ, ಪರಸ್ಪರ ವಿರುದ್ಧ ಇರುತ್ತೆ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಒಂದಕ್ಕೊಂದು ತಾಳೆ ಆಗಲ್ಲ. ಹೀಗೆ ನೀನೇನು ಹೇಳಿದಿ, ನಾನು ಹೇಳಿದ ಮಾರ್ಗದಲ್ಲಿ ಹೋದ್ರೆ ನನಗೆ ಮೋಕ್ಷ ಸಿಗುತ್ತೆ ಅಂತಂದು. ಆದ್ರೆ ಎಷ್ಟೋ ಜನ ಎಷ್ಟೋ ತರ ವಿರುದ್ಧವಾಗಿರೋದನ್ನು ಹೇಳ್ತಾ ಇದ್ದಾರೆ. ನಾವೆಂತ ಅರ್ಥ ಮಾಡ್ಕೋಬೇಕು? ಇದ್ದಬಿ ಈ ಪ್ರಶ್ನೆ ಅರ್ಜುನಂದಲ್ಲ. ಕಾರಣ ಅವನಿಗೆಲ್ಲ ನಿಶ್ಚಯ ಇದ್ದೇ ಇದೆ. ಅವನು ಕ್ಷತ್ರಿಯರ ಕರ್ತವ್ಯ ಜನರ ಹಿತವನ್ನು ಕಾಪಾಡೋದು. ಜನರ ಹಿತ ಅಂತಂದ್ರೆ ಬರೀ ಇದ್ದ ಜನರ ಹಿತವನ್ನಷ್ಟೇ ಅಲ್ಲ, ಮುಂದೆ ಬರೋರ ಹಿತನು ಕಾಪಾಡಬೇಕು. ಹಿತ ಕಾಪಾಡೋದ್ರಲ್ಲಿ 2 ತರ, ಒಂದು ದೇಹಾದಿ ರಕ್ಷಣೆ ಮಾಡೋದಾದರೆ, ಇನ್ನೊಂದು ಅವರ ಸಂದೇಹದ ಪರಿಹಾರವೂ ಒಂದು ಹಿತನೇ. ಅದನ್ನ ಇಟ್ಕೊಂಡು ಅರ್ಜುನ ಏನ್ ಮಾಡಿದ, ಈ ಪ್ರಶ್ನೆಯನ್ನು ಹಾಕೊಂಡ. ಕೃಷ್ಣನ ಎದುರಿಗೆ ತನ್ನ ಮನಸ್ಸಲ್ಲಿ ಅದನ್ನ ಇಟ್ಟಿದ್ದಾನೆ. ಕೃಷ್ಣ ಎಷ್ಟೋ ಜನ ಎಷ್ಟೋ ತರ ಹೇಳ್ತಾರೆ, ಹಿಂಗ್ ಮಾಡಿದ್ರೆ ಮೋಕ್ಷ, ಹಿಂಗ್ ಮಾಡಿದ್ರೆ ಮೋಕ್ಷ ಅಂತ. ನೀನ್ ಹೇಳದಂಗ್ ಮಾಡಿದ್ಮೇಲೆ ಮೋಕ್ಷ ಅಂತ ಹೇಳಿದೆ. ಅದಕ್ಕೆ ಇತ್ತೀಚಿನ ಒಂದು ಹೊಸ ತೆಗೆದುಬಿಟ್ರು. ಮೋಕ್ಷ ಇದೆ, ಅದಕ್ಕೆ 16 ದಾರಿ ಇದೆ ಅಂತ ಹೇಳಿ. 16 ದಾರಿ ಇದ್ರೆ ಕೃಷ್ಣ ಏನಂತ? ಶೃಣು, ನನ್ನ ಮಾತಲ್ಲಿ ವಿಶ್ವಾಸ ಮಾಡು ಅಂತಂದ. ನಿಂದ್ರಲ್ಲೇ ಯಾಕೆ ಮಾಡಬೇಕು? ವಿಶ್ವಾಸ ಮಾಡು ಅಂತ ಹೇಳೋ ಅಗತ್ಯ ಇಲ್ವಲ್ಲ. ಬುದ್ಧಿ ಯೋಗೇ ತ್ರಿಮಾಂಶುಡು. ಅರ್ಜುನ ನನ್ನ ಮಾತು ಕೇಳು, ಕೇಳಿದ್ದನ್ನ ವಿಶ್ವಾಸ ಮಾಡು, ವಿಶ್ವಾಸ ಮಾಡಿ ಅದರಂತೆ ನಡಕೋ ಅಂತಂದಿದ್ದಾನೆ ಕೃಷ್ಣ. 16 ಇದ್ರೆ ನಿಂದೆ ಯಾಕೆ ಕೇಳಬೇಕು? ನಿನ್ನ ಮೇಲೆ ಯಾಕೆ ನಾನು ನಂಬಿಕೆ ಇಡಬೇಕು? ನಿನ್ನ ತರವೇ ಯಾಕೆ ಮುಂದೆ ಹೋಗ್ಬೇಕು? ಎಲ್ಲ ಪ್ರಶ್ನೆ ಬರುತ್ತೆ. ಹಾಗಾಗಿ ಭಗವದ್ಗೀತೆಯ ಪ್ರಕಾರ ಯಾವತ್ತೂ ಕೂಡ 16 ದಾರಿ ಇದೆ ಅಂತ ಎಲ್ಲೆಲ್ಲೂ ಹೇಳಿಲ್ಲ. ಭಗವಂತ ಪ್ರತಿಪಾದನೆ ಮಾಡಿದ ಮಾರ್ಗ ಒಂದೇ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಹಾಗಿದ್ರೆ ಈ ಪ್ರಶ್ನೆ ಉತ್ತರ ಏನು? ಎಷ್ಟೋ ಜನ ಹೇಳ್ತಿದ್ದಾರಲ್ಲ ಅಂದ್ರೆ ಅದಕ್ಕಂದ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನ. ಪ್ರಮಾಣದ ತಳಹದಿಯಿಂದ ಬಂದ ವಾಕ್ಯಗಳೆಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ. ಏಕೇಹ ಕುರುನಂದನ, ಅಲ್ಲಿ ಹೇಳಬೇಕಾದ್ರೆ ನಂದನ ಅಂತಂದ, ಕೂಸು ಅಂತ. ಯಾಕೆಂದ್ರೆ ಇದು ನಿನಗೋಸ್ಕರ ಕೇಳಿದ್ದಲ್ಲ, ಮುಂದೆ ಬರುವ ಮಕ್ಕಳಿಗೋಸ್ಕರ ಕೇಳ್ತಾ ಇದ್ದೀಯ. ಅದು ಧ್ವನಿಯಿಂದ ಗೊತ್ತಾಗತ್ತೆ. ಕುರುನಂದನ, ಅಪ್ಪು, ಕೂಸು, ಯಾರಿಗೋಸ್ಕರ ಹೇಳ್ತಿದ್ದೀನಿ ಗೊತ್ತೇನು? ಮುಂದೆ ಬರೋರಿಗೆ. ಯಾಕೆಂದ್ರೆ ಗೊತ್ತಿದೆ ಏನು ಅರ್ಜುನ ಇಂದ್ರಾವತಾರ, ಅವನಿಗೆ ಗೊತ್ತಿಲ್ಲದೆ ಇರೋದೇನು ಅಲ್ಲಿದೆ. ಯಾಕೆ ಹೇಳ್ತಿದ್ದಾರೆ? ಮುಂದೆ ಬರುವಂತಹ ಪ್ರಜೆಗಳಿಗೆ, ನಮ್ಮ ನಿಮ್ಮಂತಹ ಸಮಸ್ತ ಸಾತ್ವಿಕ ಸಜ್ಜನರಿಗೆ ಹೇಳ್ತಾ ಇದ್ದಾರೆ. ಹೇಳಿದ್ದೇನು? ಪ್ರಮಾಣದ ತಳಹದಿಯಿಂದ ಬಂದಂತಹ ಅನೇಕ ವಾಕ್ಯಗಳಿದ್ದರೂ ಅವೆಲ್ಲವೂ ಏಕೇಹ ಒಂದೇ ತರ ಇರುತ್ತೆ. ಮತ್ತು ಬೇರೆ ಬೇರೆ ಯಾಕಾಯ್ತು? ಬಹುಶಾಖಾ ಅನಂತಾಶ್ಚ. ಬಹುಶಾಖಾ ಪರಸ್ಪರ ವಿರುದ್ಧವಾಗಿರುತ್ತೆ, ಅನಂತಾಶ್ಚ ಅನಂತವಾಗಿರುತ್ತೆ. ಯಾವಾಗ ಗೊತ್ತಾ? ಬುದ್ಧಯ ಅವ್ಯವಸಾಯಿನ. ಅವ್ಯವಸಾಯಿನ, ಪ್ರಮಾಣದ ತಳಹದಿಯಿಂದ ಬಾರದ ಮಾತುಗಳು ಅನಂತ. ಪ್ರಮಾಣದ ತಳಹದಿಯಿಂದ ಬರುವ ಮಾತು ಯಾವತ್ತೂ ಒಂದೇ ತರ ಇರುತ್ತೆ. ನಾನು ಹೇಳ್ತಾ ಇರೋದೆಲ್ಲ ಪ್ರಮಾಣದ ತಳಹದಿಯಿಂದ ಅರ್ಜುನ. ಏಕಾ ಇಹ, ಯಾವ ವೇದದಂತಗೋ ಶಾಸ್ತ್ರದಂತಗೋ ನಾನು ಹೇಳಿದ ಅಂಶಗಳೇ ಇವೆ. ಆದ್ದರಿಂದ ನಾನು ಹೇಳಿದ ಮಾತುಗಳಿಗೆ ತಳಹದಿ ಯಾವುದು? ವೇದಶಾಸ್ತ್ರಗಳು. ಆ ತಳಹದಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಬೇರೆಯವರಿಗೆ ಯಾವ ತಳನೂ ಇಲ್ಲ, ಹರಿನೂ ಇಲ್ಲ. ಅದಕ್ಕೆ ಅವ್ರ ಬಾಯಿಗೆ ಬಂದಂಗೆ ತಲೆಗೆ ಬಂದ ಹಾಗೆ ಹೇಳ್ತಾರೆ. ಪ್ರಜ್ಞಾ ವಾದಾಂಶ ಭಾಗಸೆ, ಅವ್ರಿಗೆ ಬೇಕಾದ್ದನ್ನು ಅವ್ರು ಹೇಳ್ತಾ ಹೋಗಿದ್ದಾರೆ. ಅದಕ್ಕೆ ಅವೆಲ್ಲ ಮತ ಅಂತ ಕರೆಸ್ಕೊಳ್ಳುತ್ತೆ. ಮತ ಅಂದ್ರೆ ಏನು? ಮತ ಅಂದ್ರೆ ಮತಿಯಿಂದ ಬಂದದ್ದು ಮತ. ಅವರವರ ಮತಿಗೆ ತಕ್ಕಂತೆ ಬಂದರೆ ಅದನ್ನು ಮತ ಅಂತ ಕರೀತಾರೆ. ಸಿದ್ಧಾಂತ ಅಂತಂದರೆ ನಿರ್ಣಯ. ಯಾವುದು ನಿರ್ಣಯ ಅಂತ ಸಿದ್ಧವಾಗಿದೆಯೋ ಅದನ್ನು ಸಿದ್ಧಾಂತ ಅಂತ ಕರೀತಾರೆ. ಅಂದ್ರೆ ಮತಿಗೂ ಮತಕ್ಕೂ ಸಿದ್ಧಾಂತಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ರ ತಲೆಗೆ ಬಂದಿದ್ದು ಅವ್ರು ಹೇಳಿದ್ರೆ ಅದು ಮತ. ಅವ್ರ ತಲೆಗೆ ಬರ್ಲಿ ಬಿಡ್ಲಿ, ಅದು ವಸ್ತುಸ್ಥಿತಿ ಇದ್ರೆ ಅದು ಸಿದ್ಧಾಂತ. ಇದು ಸಿದ್ಧಾಂತಕ್ಕೂ ಮತಕ್ಕೂ ಇರೋ ವ್ಯತ್ಯಾಸ. ಅದಕ್ಕೆ ನಾವು ಎಲ್ಲಾ ಕಡೆ ಶಬ್ದ ಬೇಕಾದಂಗೆ ಬಳಸ್ತಾ ಹೋಗ್ಬಿಡ್ತೀವಿ. ಅದಕ್ಕೆ ಹೇಳಬೇಕಾದ್ರೆ ನಾವು ದ್ವೈತ ಮತ ಪ್ರತಿಷ್ಠಾಪನಾಚಾರ್ಯ ಅಂತಲ್ಲ, ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಅಂತ ಅಂತೀವಿ. ಇದು ಯದ್ಯಪಿ ಮತನೂ ಹೌದು, ಕೃಷ್ಣ ಪರಮಾತ್ಮನಿಗೆ ಸಮ್ಮತ, ಆಚಾರ್ಯರ ಮತಿಯಿಂದ ಬಂದದ್ದು. ಆ ಅರ್ಥದಲ್ಲಿ ಮತ ಅಂದ್ರೆ ಅನುಪತ್ತಿ ಇಲ್ಲ. ಅದೇ ಅರ್ಥದಲ್ಲಿ ಬೇರೆಯವರು ಮತ ಅಂತ ಶಬ್ದ ಬಳಸ್ಬಿಡ್ತಾರಲ್ಲ, ಇದು ಸುಮ್ಮನೆ ಏನೋ ತಲೆಯಲ್ಲಿ ಕುಟ್ಕೊಂಡಿದ್ದಲ್ಲ. ಕೃಷ್ಣ ಅಂತಾನೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ. ನಾನು ಆಡ್ತಾ ಇರೋ ಪ್ರತಿಯೊಂದು ಮಾತು, ಅದರಿಂದ ನಿನಗೆ ಬರ್ತಾ ಇರೋ ಬುದ್ಧಿ ಏನಿದೆಯಲ್ಲ, ಇದಕ್ಕೆಲ್ಲ ತಳಹದಿ ಇದೆ. ಈ ತಳಹದಿಯಿಂದ ಬರುವ ಮಾತುಗಳೆಲ್ಲ ಏಕೇಹ ಒಂದೇ ತರ ಇರುತ್ತೆ. ಇವುಗಳಲ್ಲಿ ವಿರೋಧ ಇರಲ್ಲ. ಯಾವಾಗ ವಿರೋಧ ಬರುತ್ತೆ? ತಳ ಇಲ್ಲದೆ ವಿರೋಧ ಬರುತ್ತೆ. ಹೆಂಗಂದ್ರೆ ಹೋಗ್ತಾ ಇರುತ್ತೆ ಮಾತುಗಳು. ಆದ್ದರಿಂದ ಎಲ್ಲಾರು ಎಷ್ಟೊಂದ್ರೆ ಹೇಳ್ತಾರಲ್ಲ ಅಂತಂದ್ರೆ ಹೇಳಿ ಬಿಡು, ಅವ್ರ ಮಾತಿಗೆ ಗುಣ ಇಲ್ಲ ಅಂತ ಅರ್ಥ ಆಯ್ತು. ಅರ್ಥ ಮಾಡ್ಕೋ, ನನ್ನ ಮಾತಿಗೆ ಪ್ರಮಾಣ ಇದೆ. ಏನು ಪ್ರಮಾಣ? ವೇದಶಾಸ್ತ್ರಗಳೇ ನನ್ನ ಮಾತಿಗೆ ಪ್ರಮಾಣ. ಓಹೋ, ನಿನ್ನ ಮಾತಿಗೆ ವೇದಶಾಸ್ತ್ರ ಪ್ರಮಾಣನ? ಸರಿ, ಹಾಗಿದ್ರೆ ಇಲ್ಲಿ ಎರಡು ರೀತಿ ಆಯಿತು. ಒಂದು ವೇದಗಳಲ್ಲಿ ಹೇಳಲ್ಪಟ್ಟ ವಿಷಯ, ಇನ್ನೊಂದು ವೇದವಲ್ಲದ ಅವೈದಿಕವಾದ ವಿಷಯ. ನೀನಂತೂ ನೇರವಾಗಿ ವೇದದ ತಳಹದಿಯಲ್ಲಿ ಇಲ್ಲದಂತಹ ವಿಷಯಗಳೆಲ್ಲ ಅಪ್ರಮಾಣ ಅಂತ ಕಿತ್ತಾಕ್ಬಿಟ್ಟೆ. ಸರಿ, ಮತ್ತೆ ವೇದದ ತಳಹದಿಯಲ್ಲಿದ್ದದೆಲ್ಲ ಪ್ರಮಾಣನ? ಹೌದೌದು, ಪ್ರಮಾಣ. ಹಾಗಿದ್ರೆ ಅಲ್ಲೂ ಪ್ರಶ್ನೆ ಬರುತ್ತೆ. ವೇದವನ್ನೇ ಪ್ರಮಾಣ ಅಂತ ಹಿಡ್ಕೊಂಡವರೇ ಸಾವಿರಾರು ಜನ ಇದ್ದಾರೆ, ಅಲ್ಲೇನು ಹೇಳ್ತೀಯ? ಅಲ್ಲೂ ಕೂಡ ಬೇಕಾದ ಜನ ಇದ್ದಾರಲ್ಲ, ಅಲ್ಲಿ ವಿರೋಧ ಬರುತ್ತಲ್ಲ. ನೀನು ಹೇಳಿದಂತೆ ನಿಷ್ಕಾಮ ಕರ್ಮನೇ ಮಾಡಬೇಕಂತ ಎಲ್ಲರೂ ಹೇಳಲ್ವಲ್ಲ, ಅದಕ್ಕೆ ಉತ್ತರ. ಅದಕ್ಕೆ ಮುಂದೆ ಹೇಳ್ದ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದನತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅರ್ಜುನ, ನೀನು ಹೇಳಿದ್ದು ಮೇಲ್ನೋಟಕ್ಕೆ ಸರಿ ಇದೆ. ಏನ್ ಹೇಳ್ದ ಅರ್ಜುನ? ಒಂದು ತಳಹದಿಯಿಂದ ಬಂದಾಗ ಅದೆಲ್ಲವೂ ಒಂದೇ ತರ ಇರಬೇಕು ಅಂತಂದೆ. ನನ್ನ ಮಾತಿಗೆ
ಮೂಲ ಯಾವುದು? ವೇದ. ಅದನ್ನ ಯಾರು ಮೂಲವಾಗಿ ಇಟ್ಕೊಂಡು ಮಾತಾಡ್ತಾರೋ ಅವರೆಲ್ಲ ಒಂದೇ ತರ ಇರಬೇಕು ನಿನ್ನ ಪ್ರಕಾರ? ಹೌದು, ಮೇಲ್ನೋಟಕ್ಕೆ ನೀನು ಹೇಳಿದ್ ಸರಿ, ಆದರೆ ಹಂಗೆ ಕಾಣಿಸ್ತಿಲ್ವಲ್ಲ ಅಂತ ನಿನ್ನ ಪ್ರಶ್ನೆ. ಆದರೆ ಯಾರು ಒಂದು ವೇಳೆ ವೇದವನ್ನೇ ತಳಹದಿ ತೆಗೆದುಕೊಂಡು ಮಾತಾಡ್ತಿರ್ತಾರಲ್ಲ, ಅವರೆಲ್ಲರೂ ಕೂಡ ವೇದದ ಹೃದಯವನ್ನ ತಿಳಿದವರಲ್ಲ. ಅಲ್ಲಿ ಹೇಳ್ತಾರೆ ಅವರೆಲ್ಲ ಏನು ಗೊತ್ತೇನೋ, ಪಾರ್ಥ ಸಂಬೋಧನೆ ಮಾಡಿ ಅವನಿಗೆ ಹೇಳ್ತಾರೆ, ಅರ್ಥ ಮಾಡ್ಕೋಬೇಕು ನಾನು ಹೇಳಿದ್ದು. ಪ ಅಂದ್ರೆ ಕ್ಷತ್ರಿಯ, ಅರ್ಥ ಅಂದ್ರೆ ಅರ್ಥ ಮಾಡ್ಕೋ, ಕ್ಷತ್ರಿಯ ಆಚುರ, ಅರ್ಥ ಮಾಡ್ಕೋ. ವೇದದಲ್ಲಿ ಮೇಲ್ನೋಟಕ್ಕೆ ತೋರುವ ಅರ್ಥ, ವೇದದಲ್ಲಿ ಒಳಗೆ ತೋರುವ ಅರ್ಥ ಅಂತ ಎರಡಿದೆ. ನಾವು ವೇದದ ಮೇಲ್ನೋಟದ ಅರ್ಥವನ್ನಷ್ಟೇ ತಿಳ್ಕೊಂಡು ಯಾವತ್ತೂ ಕೂಡ ಪ್ರವೃತ್ತಿ ಮಾಡಬಾರದು. ಅದಕ್ಕೆ ಏನಂತಿದ್ದಾರೆ ಟೀಕಾರಾಯರು, ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ವೇದ ಪ್ರತಿಪಾದ್ಯ ಸ್ಮೃತಿ ಪ್ರತಿಪಾದ್ಯ ಅಂತಲ್ಲಿಲ್ಲ, ಸ್ಮೃತಿ ಹೃದಯ ದೀಪ್ತಾಯ, ಅವುಗಳ ಹೃದಯಕ್ಕೆ ನೀನು ಗೋಚರ. ಸುಮ್ಮನೆ ವೇದವನ್ನ ಓದಿದರೆ ಅವರಿಗೆ ನಿಜವಾಗಿಯೂ ಏನು ಅರ್ಥ ಆಗಲ್ಲ. ವೇದ ಓದಲು ವಾದ ಮಾಡಲು, ಅದನ್ನೇ ಅಂದಿದ್ದಾನೆ ವೇದವಾದರತ ಪಾರ್ಥ. ಸುಮ್ಮನೆ ವೇದದ ಮೇಲ್ನೋಟದ ಅರ್ಥದಲ್ಲೇನೆ ರಥಾಹ ಆಸಕ್ತರಾಗಿರುವಂತಹ ವ್ಯಕ್ತಿಗಳು ಈ ರೀತಿ ಮಾತಾಡುತ್ತಾರೆ. ಅವರೇನುತ್ತಾರೆ ಗೊತ್ತೇನು? ನಾಣ್ಯದಸ್ತೀತಿ ವಾದಿನಃ ಅನ್ಯತ್ ನ ಅಸ್ತಿ. ವೇದದಲ್ಲಿ ಏನು ಮೇಲ್ನೋಟಕ್ಕೆ ತೋರುತ್ತಲ್ಲ, ಸ್ವರ್ಗ, ಅದರಂತೆ ಅದಕ್ಕೆ ಬೇಕಾಗಿರೋ ಯಾಗಗಳು, ಇಷ್ಟೇ ಇರೋದು. ಅದನ್ನ ಬಿಟ್ಟು ಸ್ವರ್ಗಕ್ಕೂ ಮಿಗಿಲಾದ ಒಂದು ಮೋಕ್ಷ ಇದೆ ಅನ್ನೋದೇ ಅವರು ಒಪ್ಪಲ್ಲ. ಮೋಕ್ಷನೇ ಒಪ್ಪಲ್ಲ ಅಂತಂದ್ರೆ ಆ ಮೋಕ್ಷ ನಿಯಾಮಕನಾದಂತಹ ನನ್ನನ್ನು ಅವರು ಒಪ್ಪಲ್ಲ. ನಾಣ್ಯದ ಸ್ಥಿತಿ ವಾದಿನ ಬರೀ ಹೇಳಲ್ಲ, ಅವರು ವಾದಿನ ವಾದಿಸ್ತಾರೆ ಹಾಗೆ ಅಂತ ಹೇಳಿ. ಕೃಷ್ಣನ ಶಬ್ದಗಳು ಹಾಗಿವೆ. ಯಾಕೆಂದ್ರೆ ಅಂತಹ ವಾದಗಳೆಲ್ಲ ಈಗಿನ ಕಾಲದಲ್ಲಿ ಹೆಚ್ಚೆಚ್ಚು ಬೆಳ್ಕೋಬೇಕಂದ್ರೆ ಸುಮ್ಮನೆ ಯಾರೋ ಒಬ್ಬ ಹೇಳಿ ಹೋದ್ರೆ ಆಗಲ್ಲ. ಅದಕ್ಕೆ ಬೇಕಾಗಿರೋ, ಅದಕ್ಕೆ ಪುಷ್ಟೀಕರಿಸೋ ಮಾತುಗಳು ಯುಕ್ತಿಗಳು ಇದ್ರೇನೆ ಅವೆಲ್ಲ ಉಳ್ಕೊಳ್ಳೋದು. ಅಷ್ಟೇ ಅಲ್ಲ, ಇದನ್ನು ಉಳಿಸ್ತಾನೆ ಪರಮಾತ್ಮ. ಯಾಕೆ ಎಲ್ರಿಗೂ ಕೂಡ ಒಂದೇ ರೀತಿ ಮೋಕ್ಷ ಕೊಡಬಾರ್ದಲ್ಲ. ಕೆಲವರದೊಂದು ಪ್ರಶ್ನೆ ಇದೆ, ಅಲ್ರಿ ಮಧ್ವಾಚಾರ್ಯ ಎಲ್ಲ ಬಂದು ಖಂಡನೆ ಮಾಡಿ ಹೋಗ್ಬಿಟ್ಟಿದ್ರೆ ಇನ್ನ ದುರ್ಮತಗಳು ಯಾಕಿವೆ ಅಂತ ಪ್ರಶ್ನೆ. ಒಳ್ಳೆ ಪ್ರಶ್ನೆನೆ. ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ದೇವ್ರ ಸಂಕಲ್ಪ ಇದೆ ಉಳಿಸ್ಬೇಕು ಅಂತ ಉಳ್ಕೊಂಡಿದೆ. ನಿನ್ನೆ ಮೊನ್ನೆ ಹುಟ್ಟುಕೊಂಡದ್ದಲ್ಲ ಮತಗಳೆಲ್ಲ. ಆ ಮತಗಳೆಲ್ಲ ಅನಾದಿ ಕಾಲತೋ ವೃತ್ತಾಹ ಸಮಯ ಪ್ರವಾಹತಃ, ಅನಾದಿ ಕಾಲದಿಂದ ಅವೆಲ್ಲ ಇದ್ದದ್ದೇ. ಇವರು ಬಂದಾಗ ಅದು ಮುಚ್ಚೋಗಿದ್ದನ್ನ ಇವರು ಎತ್ತಿ ಕೊಡ್ತಾರೆ. ಏನು ಅದ್ವೈತ ಏನು ಶಂಕರಾಚಾರ್ಯ ಹೊಸದಾಗಿ ಹೇಳಿದ್ದಲ್ಲ, ಮುಂಚಿಂದು ಇದ್ದದ್ದೇ ಅದು. ವಿಶಿಷ್ಟಾದ್ವೈತನೂ ಅಷ್ಟೇ, ಅದೇ ರಾಮಾನುಜಾಚಾರ್ಯ ಪ್ರತಿಪಾದನೆ ಮಾಡೋದಲ್ಲ. ಹಾಗೆ ಆಚಾರ್ಯರ ಸಿದ್ಧಾಂತನು ಏನು ಹೊಸದಲ್ಲ. ಏನಂದಿದ್ದಾರೆ ರಾಯರು? ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ, ನೆನ್ನೆ ಮೊನ್ನೆ ಬಂದಿಲ್ಲ, ಅನಾದಿತಃ. ನಮ್ಮದು ಅನಾದಿಯಿಂದ ಇದೆ ಅಂದ್ರೆ ಬೇರೆದು ಅನಾದಿಯಿಂದ ಇದೆ. ಏನೋ ಸಾತ್ವಿಕ ಜೀವನ ಮಾತ್ರ ನಿತ್ಯ ಅಂತಿಲ್ಲ, ಎಲ್ಲ ಜೀವನ ನಿತ್ಯನೇ. ಹೇಗೋ ಎಲ್ಲ ಮತಗಳು ಕೂಡ ಹಿಂದಿನಿಂದಲೂ ಇದೆ. ಆಯಾಯ ವ್ಯಕ್ತಿಗಳು ಬಂದಾಗ ಅದು ಹೊರಗೆ ಬಂತಷ್ಟೇ. ಅದಕ್ಕೆ ಆಚಾರ್ಯ ಟೀಕಾಕೃಪಾಲ್ ಏನಂತಾರೆ ತತ್ವಪ್ರಕಾಶಕದಲ್ಲಿ, ಭಾಷ್ಯ ಬರೆದ್ರು ಹೊಸದಾದದ್ದು ನಿರ್ಮಾಣ ಮಾಡಿದ್ರಲ್ಲ, ಆವಿರ್ಭೂತ ಮಮಂದಬೋಧ ಭಗವತ್ಪಾದಾನ್ ಪ್ರಬದ್ಧೇ ನಿಶಂ ಅಂತಾರೆ. ಇದು ಆವಿರ್ಭೂತವಾಯಿತು ಅಂತಾರೆ. ಆವಿರ್ಭಾವ ಅಂತ ಯಾವುದು ಕರೀತಾರೆ? ಮುಂಚೆ ಇತ್ತು, ಮುಚ್ಚೋಗಿತ್ತು, ಮೇಲ್ ತಂದಿದ್ದನ್ನು ಆವಿರ್ಭಾವ ಅಂತ ಕರೀತಾರೆ. ನಮ್ಮ ಸಿದ್ಧಾಂತ ಮುಂಚಿಂದಲೂ ಇದೆ. ಹೇಗೋ ಹಾಗೆ ಎಲ್ಲವೂ ಕೂಡ ಮುಂಚಿಂದೂ ಇದೆ. ಆಯಾಯ ವ್ಯಕ್ತಿಗಳು ಬಂದಾಗ ಅದನ್ನು ತರ್ತಾರೆ. ಮತ್ತೆ ನೀವು ಯಾಕೆ ಖಂಡನೆ ಮಾಡ್ತೀರಿ? ಎಲ್ಲವೂ ಅದರ ಪಾಡಿಗೆ ಇದ್ದೇ ಇರುತ್ತೆ ಅಂತಂದ್ರೆ ಇದು ಉತ್ತರ ಬೇಕಲ್ಲ. ಅದಕ್ಕೆ ಆಚಾರ್ಯರಂತಾರೆ, ನಾವು ಖಂಡನೆ ಮಾಡೋದು ಬೇರೆಯವರಿಗೋಸ್ಕರ ಅಲ್ಲ. ನಾವು ಅದ್ವೈತಿಗಳನ್ನ ಖಂಡನೆ ಮಾಡೋದು ಅದ್ವೈತಿಗಳಿಗೋಸ್ಕರ ಅಲ್ಲ. ಅವ್ರು ಟರ್ನ್ ಆಗ್ಬಿಡ್ಲಿ ಅಂತ ನಾವು ಯಾವತ್ತೂ ಖಂಡನೆ ಮಾಡಲ್ಲ. ನಾವು ಯಾತಕ್ಕೋಸ್ಕರ ವಿಮರ್ಶೆ ಮಾಡೋದು? ನಮ್ಮ ಶಿಷ್ಯರಿಗೋಸ್ಕರ ವಿಮರ್ಶೆ ಮಾಡೋದು. ತಥಾಪಿ ಶುದ್ಧ ಬುದ್ಧೀನಾಂ ಈಶಾನುಗ್ರಹ ಚೇತಸಾಂ. ನಮ್ಮ ಶಿಷ್ಯರು ಅವರು ತತ್ವಜ್ಞಾನ ತಿಳಿಬೇಕು ಅಂತ ನಮ್ಮ ಹತ್ರ ಬಂದಿರ್ತಾರೆ. ನಾವು ಹೇಳ್ತೀವಿ ಒಂದು ವಿಷಯ, ಮತ್ತೊಬ್ಬರು ಮತ್ತೊಂದು ಹೇಳಿದಾಗ ನಾವು ಹೇಳಿದ್ದನ್ನು ಗಟ್ಟಿಯಾಗಿ ನಿಲ್ಲಲ್ಲ. ಒಂದು ಓರೆಯಲ್ಲಿ ಒಂದೇ ಕತ್ತಿ ನಿಲ್ಲೋದು, 10 ಕತ್ತಿ ನಿಲ್ಲಲ್ಲ. ಮತ್ತಳಕೆ ಅಲ್ಲ, ಅದು ಓರೆ. ಆದ್ದರಿಂದ ಆ ಶಿಷ್ಯರಿಗೆ
ನಾವು ತಿಳಿಸ್ಕೊಡ್ಬೇಕಾಗತ್ತೆ. ನಾನು ಹೇಳಿದ್ ಸರಿನೋ ಅವ್ರು ಹೇಳಿದ್ ಸರಿನೋ ಅಂತ. ಸುಯುಕ್ತಯ ತಮೋಹನ್ಯು, ನಾವು ಹೇಳಿರುವ ಯುಕ್ತಿಗಳು ಯಾರಿಗೋಸ್ಕರ? ನಮ್ಮ ಶಿಷ್ಯರಿಗೋಸ್ಕರನೇ ಹೊರತು ಪರಕೀಯರಿಗೋಸ್ಕರ ನಾವು ಹೇಳಲ್ಲ. ಹಂಗೆ ಹೇಳಬಾರದು, ಹಂಗೆ ಹೇಳಕ್ ಹೋದದ್ದು ವ್ಯರ್ಥ. ನೀವು ಏನ್ ಮಾಡಿದ್ರು ನೀವು ಹಂಗೆ ಇರ್ತಾರ್ರಿ. ಅಷ್ಟೇ ಅಲ್ಲ, ದೇವರ ಸಂಕಲ್ಪನೆ ದೇವರು ಹಂಗೆ ಇರಬೇಕು ಅಂತ ನಾವೇ ಅದನ್ನು ಬದಲಾಯಿಸಕ್ಕೆ. ಆದ್ದರಿಂದ ಆಗೋ ಮಾತಲ್ಲ, ಅದು ಹೋಗೋ ಮಾತು ಅಲ್ಲ. ನಮ್ಮ ಪ್ರಯತ್ನ ಅದಕ್ಕೆ ಅದು ಅಲ್ಲ. ನಾವು ಯಾತಕ್ಕೆ ವಿಮರ್ಶೆ ಮಾಡೋದು? ನಮ್ಮ ಶಿಷ್ಯರಿಗೆ ಪರಕೀಯರ ಮತಗಳ ಹಾವಳಿಯಿಂದ ಅಜ್ಞಾನ ಬರಬಾರದು. ಆ ಅಜ್ಞಾನ ನಿವಾರಣೆಗೆ ನಮ್ಮ ವಿಮರ್ಶೆಗೆ ಹೊರತು ಬೇರೆಯವರಿಗಲ್ಲ. ಇವೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಯಾಕೆ ಖಂಡನೆ ಮಾಡ್ತೀವಿ? ಬೇರೆಯವ್ರಿಗೆ ಬೇಜಾರು ಮಾಡೋಕ್ಕಲ್ಲ. ನಮ್ಮದು ಉತ್ಕೃಷ್ಟತೆ ಪ್ರತಿಪಾದನೆಗಳು ಇದೊಂದು ಬಂದ್ಬಿಟ್ಟಿದೆ. ಯಾಕೆ ಖಂಡನೆ ಮಾಡಿದ್ರು ಅಂತಂದ್ರೆ ಇವರು ತಮ್ಮ ಉತ್ಕೃಷ್ಟ ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ ಖಂಡನೆ ಮಾಡಿದ್ರು. ನಮ್ದು ಉತ್ಕೃಷ್ಟ ತೋರಿಸ್ಕೊಳ್ಳೋದು ಇದ್ದೇ ಇದೆ. ಯಾವ್ದು ಇರೋದು ಅದನ್ನು ತೋರಿಸ್ಕೋತೀವಿ. ತೋರಿಸ್ಕೊಡೋ ಶಬ್ದಕ್ಕೆ ಅರ್ಥ ಅದು. ಇಲ್ಲದೇ ಇದ್ದಿದ್ದಂದ್ರೆ ಇದೆ ಅಂತ ತೋರಿಸೋದು, ತೋರಿಸ್ಕೊಡೋದು ಅಂತಾರೆ. ನಮ್ಗೇನು ಅದ್ರ ಅಗತ್ಯ ಇಲ್ಲ. ಆಚಾರ್ಯರು ಕೂಡ ಅದನ್ನು ಮಾಡೇ ಇಲ್ಲ. ಸಂಚಾರಕ್ಕೆ ಹೋಗ್ತಿದ್ರು, ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಾಗ ಖಂಡನೆ ಮಾಡಿ ಬಿಸಾಕ್ತಾ ಇದ್ರು. ಅವರೇ ಯಾವ್ದಾವ್ದಕ್ಕೆ ಹೋಗಿ ಕೂತಿದ್ವಲ್ಲ, ಮಾಡಿದ್ದು ಅಲ್ಲ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಮಗೂ. ಹೀಗೆ ನೀವು ಯಾರನ್ನು ಕೂಡ ತಿದ್ದಕ್ಕಾಗಲ್ಲ. ಇದು ಬಹಳ ಸ್ಪಷ್ಟ. ಕೆಲವರು ಅದೊಂದು ಭ್ರಾಂತಿ ಇರುತ್ತೆ. ನಾವು ಹೀಗೆ ಹೇಳೋದ್ರೆ ನಾವು ತಿದ್ಕೊಂಡ್ಬಿಡ್ತಾನೆ. ಅದು ಯಾವ್ದಾವ್ದು ಆಗೋ ಮಾತಲ್ಲ. ಅವನಿಗೆ ಒಳಗಿಂದ ಅನಿಸಿ ಅವನು ಮಾಡಿದ್ರೆ ಆಗಬಹುದು ಅನ್ನೋದು ಬಿಟ್ರೆ ನಮ್ಮ ಮಾತಿನಿಂದ ಯಾರಿಗೂ ಪರಿವರ್ತನೆ ಆಗಲ್ಲ. ಹಂಗಾಗೋದಿದ್ರೆ ಇಷ್ಟೊತ್ತಿಗೆ ಮಧ್ಯಮತ ಮಾತ್ರ ಇರ್ಬೇಕಾಗ್ತಿತ್ತು, ಬೇರೆ ಇರಲೇ ಬಾರದಾಗಿತ್ತು. ಯಾಕೆ ಆಗ್ತಿಲ್ಲ? ಅವ್ರ ಒಳಗಿನಿಂದ ಪ್ರೇರಕ ಒಬ್ಬ ಇರ್ತಾನೆ. ಅದ್ರ ಮೇಲೆ ಅವನ ಕರ್ಮಗಳಿರುತ್ತೆ, ಅದು ಏನೇನೋ ನೂರಾರು ಇರ್ತವೆ. ಅದಕ್ಕೆ ತಕ್ಕಂಗೆ ದೇವರು ನಡೆಸ್ತಾ ಇರ್ತಾನೆ. ಯಾತ್ರೆ ಅದು ನಡೀತಾ ಇರುತ್ತೆ. ನಾವು ಹೇಳಿ ಆಗೋದಲ್ಲದು, ಬದಲಾಯಿಸೋದು ಅನ್ನೋದು ಆಗಲ್ಲ. ಏನೋ ನಿಮ್ ಕೆಲಸ ನೀವು ಮಾಡ್ಬೋದು ಅಷ್ಟೇ. ಒಂದು ವೇಳೆ ನಮಗಿಂತ ಸಣ್ಣವರಿದ್ರಪ್ಪ, ಮಕ್ಕಳಾಗೋ ಮತ್ತೊಬ್ಬರಾಗೋ ಬಂದಿದ್ರು, ತಪ್ಪು ಮಾಡ್ತಿದ್ರು, ನಾವು ಹೇಳಿದ್ವಿ. ಹೇಳೋದು ನಮ್ಮ ಕರ್ತವ್ಯ. ಮುಂದೆ ಅದೇ ಮಾತಂತಾರೆ ಕೃಷ್ಣ, ನಿನ್ ಕೆಲಸ ಅಷ್ಟು ನೀ ಮಾಡಪ್ಪ. ದೊಡ್ಡವನಾಗಿದ್ದೀಯಾ, ದೊಡ್ಡವನು ಅಂತಂದ್ರೆ ಏನು? ಅವನಿಗೆ ಹಿತವನ್ನ ಬೋಧನೆ ಮಾಡೋದು ನಿನ್ನ ಕರ್ತವ್ಯ, ನೀ ಮಾಡು. ಕೇಳಿಲ್ವಲ್ಲ, ಅದು ಅವನು ಹಣೆ ಬಾರ. ಮಲ್ಲೋಪಕಾಮ ಮಧುನುಗ್ರಹಾರ್ಥ. ನನ್ನ ಅನುಗ್ರಹಕ್ಕೋಸ್ಕರ ನೀ ಹೇಳಬೇಕು, ನೀ ಹೇಳಿದ್ದೀಯ. ಕೇಳಿಸೋದು, ಕೇಳಿದಂತೆ ನಡೆಸೋದು ಎಲ್ಲ ನನ್ನ ಜವಾಬ್ದಾರಿ. ಅದು ಕೇಳಲ್ಲ ಅಂತೇಳಿ ಹೇಳೋದೇ ಬಿಟ್ಬಿಟ್ರೆ ನಿನ್ನ ಕರ್ತವ್ಯದಿಂದ ನೀನು ವಂಚಿತನಾಗಿ ಹೋಗ್ತೀಯಾ. ಆದ್ದರಿಂದ ನಿನ್ನ ಕೆಲಸ ನೀ ಮಾಡಬೇಕು. ಹಾಗೆ ದುರ್ಮತಗಳನ್ನ ಖಂಡನೆ ಮಾಡೋದು ನಮ್ಮ ಕೆಲಸ. ನಾವು ಮಾಡ್ತಾನೆ ಇರಬೇಕು, ಮಾಡಲೇಬೇಕು. ಮತ್ತು ಅವ್ರು ಟರ್ನ್ ಆಗಲ್ಲ ಅಂದ್ರೆ ಟರ್ನ್ ಆಗೋದು ನಮ್ಮ ಉದ್ದೇಶನೇ ಅಲ್ಲಲ್ಲ. ಆದ್ದರಿಂದ ನಮ್ಮ ಉದ್ದೇಶ ಈಡೇರೋಗಿದೆ. ನಮ್ಮ ಉದ್ದೇಶ ಅಜ್ಞಾನ ಅಂಬೋದು ನಮಗೂ ಬರಬಾರದು. ಅದಕ್ಕೋಸ್ಕರ ನಾವು ಅದನ್ನು ಗಟ್ಟಿ ಮಾಡ್ಕೊತಿರ್ತೀವಿ. ಹೀಗೆ ದುರ್ಮತಗಳೆಲ್ಲ ಅನೇಕವಾಗಿ ಬಂದುಬಿಟ್ಟಿವೆ. ಹಂಗಂತ ಹೇಳಿ ಸನ್ಮತ ಯಾವುದು ಅಂತ ಗೋಚರ ಮಾಡ್ಕೊಳಕ್ ಹೋಗ್ಬೇಡ ಅರ್ಜುನ. ಅವರೆಲ್ಲ ಹೀಗೆ ಮಾತಾಡ್ತಿರ್ತಾರೆ. ನಾಣ್ಯದಸ್ತಿ ದಿವಾದಿನಃ. ಅವ್ರು ಯಾವುದು ಇಲ್ಲ ಅಂತಾನೆ ವಾದ ಮಾಡ್ತಾ ಇರ್ತಾರೆ. ಯುಕ್ತಿಗಳಿಂದ ತುಂಬಿ ತುಂಬಿ ಹೇಳ್ತಿರ್ತಾರೆ. ಬಿದ್ದುಬಿಡ್ಬೇಡ ಯುಕ್ತಿಗಳ ಹೊಂದಕ್ಕೆ ನೀನು. ಅವರೇನಂತಾರೆ ಗೊತ್ತೇನು? ಕಾಮಾತ್ಮನಃ. ತಮ್ಮ ಸ್ವಭಾವಕ್ಕೆ ಏನ್ ಬೇಕೋ ಅದಕ್ಕೆ ತಕ್ಕಂಗೆ ಮಾತಾಡ್ತಿರ್ತಾರೆ. ಅವ್ರಿಗೆ ಬೇಕಾಗಿದ್ದದ್ದು ಯಾವುದು? ಕಾಮ, ಅಪೇಕ್ಷೆ. ತಮ್ಮ ಅಪೇಕ್ಷೆಗೆ ತಕ್ಕಂತೆ ಅವರ ಮನಸ್ಸನ್ನ ಹಾಗೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಥವಾ ಇನ್ನೊಂದರ್ಥ ಕಾಮ ಅಂದ್ರೆ ಭೋಗಾದಿಗಳು. ಆ ಭೋಗದಲ್ಲೇ ಆಸಕ್ತಿ ಅವರಿಗೆ. ಹೆಂಗ ಆನಂದ ಪಡಬೇಕು ಇದನ್ನೇ ಕೆಲವರು ಹೇಳಲಿಕ್ಕೆ ಹೋಗ್ತಿರ್ತಾರೆ. ಆನಂದ ಹೆಂಗ್ ಪಡೋದು ಗೊತ್ತೇನೋ? ಹೀಗೆ ಪಡಬೇಕು. ಆ ಶಾಸ್ತ್ರಗಳು ನೋಡಿದ್ರೆ ಗೊತ್ತಾಗತ್ತೆ. ಆನಂದ ಪಡೋದು ಗುರಿ, ಎಲ್ರಿಗೂ ಅದಂತೂ ನಿಶ್ಚಿತನೇ. ಹಂಗಿದ್ಮೇಲೆ ಅದನ್ನೇ ಪಡೋಣ ಡೈರೆಕ್ಟ್ ಆಗಿ. ಅದು ಬಿಟ್ಟು ಏಕಾದಶಿ ಮಾಡು, ವ್ರತ ನಿಯಮ ಮಾಡು, ಎತ್ತುಗಟ್ಟರಿ. ಅಧಿಕ ಮಾಸ ಬಂದ್ಬಿಡುತ್ತಂತೂ ವ್ರತದಲ್ಲಿ ಗೋವಿಂದ ಎಷ್ಟೆಷ್ಟು ನಾವು ಅನ್ಕೊಂಡಿರ್ತೀವೋ ದೇವರಿಗೆ ಗೊತ್ತು. ಆದ್ದರಿಂದ ಅಷ್ಟೆಲ್ಲ ಯಾರು ಮಾಡ್ಲಿಕ್ಕೆ ಹೇಳಿದರೆ ಆನಂದವಾಗಿರ್ಬೇಕು. ಇಲ್ಲೇ ಇರೋಣ, ಮುಂದೆ ಏನಾಗುತ್ತೆ ಯಾರಿಗೆ ಗೊತ್ತು? ನಾಣ್ಯದ ಸ್ಥಿತಿ ಮಾಡಿದ ಅಲ್ಲೂ ಅದೇನೆ, ಮುಂದೇನಿಲ್ಲ ಅಂತಾನೆ ಅವ್ರು ವಾದಿಸ್ತಿರ್ತಾರೆ. ಕಾಮಾತ್ಮನಃ ಸ್ವರ್ಗಪರಾಹ. ಅವ್ರನ್ನೆಲ್ಲ ಏನಂತಾರೆ ಗೊತ್ತೇನು? ವೇದದಲ್ಲಿ ಸ್ವರ್ಗ ಅಂತ ಹೇಳಿದೆ, ಅದಕ್ಕೋಸ್ಕರ ಯಾಗ ಮಾಡ್ರಿ. ಸ್ವರ್ಗ ಹೇಳಿದೆ ಅಂತ ಯಾಗ ಮಾಡ್ರಿ. ಅವ್ರು ಹೇಳಿದ್ದು ಅಂದ್ರೆ ಫಲದ ದೃಷ್ಟಿ, ಸ್ವರ್ಗಕ್ಕೋಸ್ಕರ. ಅಥವಾ ವೇದಗಳ ತಾತ್ಪರ್ಯ ಎಲ್ಲ ಎಲ್ಲಿದೆ? ಸ್ವರ್ಗದಲ್ಲಿದೆ. ಹಂಗೆ ವಾದಿಸ್ತಾ ಇರ್ತಾರೆ. ಆದ್ದರಿಂದ ಅವರೆಲ್ಲ ಹೆಂಗೆ ವ್ಯಾಖ್ಯಾನ ಮಾಡ್ತಾರೆ ವೇದವನ್ನ? ಯಾವಿಮಾಂ ಪುಷ್ಪಿತಾಂ ವಾಚಂ ಭೋಗೈಶ್ವರ್ಯ ಗತಿಂ ಪ್ರತಿ ವದಂತಿ. ಯಾವ ಈ ಪುಷ್ಪಿತಾಂ ವಾಚಂ, ಈ ವೇದವಾಕ್ಯಗಳೆಲ್ಲ ಯದ್ಯಪಿ ಯಾತಕ್ಕೆ ಹೊರಟಿರೋದು? ಫಲಕ್ಕೋಸ್ಕರ ಹೊರಟಿರೋದು. ಯಾವ ಫಲ?
ಮೋಕ್ಷ ಫಲಕ್ಕೋಸ್ಕರ ಹೊರಟಿರೋದು. ಇವರೆಲ್ಲ ಯಾತಕ್ಕೋಸ್ಕರ ಹೊರಟಿದೆ ಅಂತಾರೆ? ಪುಷ್ಪಕ್ಕೋಸ್ಕರ ಹೊರಟಿದೆ ಅಂತಾರೆ. ಪುಷ್ಪ ಅನ್ನೋದು ಮಧ್ಯ ಬರೋದು. ಇದು ಕೂಡ ವೇದ ಯಾವ ಮಧ್ಯದಲ್ಲಿ ಬರೋ ಸ್ವರ್ಗಕ್ಕೋಸ್ಕರ ಬರುತ್ತೆ ಅಂತ, ಫಲ ಕಡೆಗೆ ಬರುತ್ತೆ. ವೇದ ಹೊರಟಿರೋದೆಲ್ಲ ಯಾತಕ್ಕೆ? ಫಲಕ್ಕೆ. ಫಲಕ್ಕೋಸ್ಕರ ಅನ್ನಲ್ಲ, ಫಲಿತಾಂ ವಾಚಂ ಅನ್ನಲ್ಲ. ಅವ್ರೇನಂತಾರೆ? ಪುಷ್ಪಿತಾಂ ವಾಚಂ. ಅದು ಆಡ್ಕೋತಿರೋದು. ಅವ್ರಿಗೆ ಫಲ ಪುಷ್ಪ ಎರಡರ ಪರಿಜ್ಞಾನ ಇಲ್ಲಪ್ಪ ಅರ್ಜುನ, ಅವ್ರು ಹಾಗೆ ಮಾತಾಡ್ತಾರೆ. ಈಗ ಕೃಷ್ಣ ಯಾವ ನಿಷ್ಕಾಮ ಕರ್ಮ ಯೋಗದಿಂದ ಮೋಕ್ಷಾದಿ ಪುರುಷಾರ್ಥ ಸಿಗುತ್ತೆ ಅಂತ ಹೇಳ್ತಿದ್ದಾನೋ, ಇದಕ್ಕೆ ತಳಹದಿ ವೇದ ಅಂತಂದಿದ್ದ. ವೇದ ಸ್ವರ್ಗವನ್ನು ಹೇಳುತ್ತಲ್ಲ, ಸ್ವರ್ಗಕ್ಕೋಸ್ಕರ ಮಾಡುವಂತಾರಲ್ಲ, ಅದಕ್ಕೋಸ್ಕರ ಯಾಗ ಮಾಡುವಂತಾರಲ್ಲ. ಮತ್ತೆ ಇಬ್ರಿಗೂ ಒಂದೇ ಮೂಲವಾದರೂ ಬೇರೆ ಬೇರೆ ವಿಷಯ ಹೇಗೆ ಬಂತು? ಕೃಷ್ಣ ಅಂದ, ಅವರಿಗೆ ಹಣ್ಣು ಹೂವಿನ ವ್ಯತ್ಯಾಸ ಗೊತ್ತಿಲ್ವೋ? ಅವ್ರ ಜೊತೆ ನನ್ನ ವಾಕ್ಯವನ್ನು ಕಂಪೇರ್ ಮಾಡಬೇಡ ನೀನು. ಅವರಿಗೆ ಮೋಕ್ಷ ಅನ್ನೋ ಫಲದ ಬಗ್ಗೆ ಪರಿಜ್ಞಾನನೇ ಇಲ್ಲ. ಬರೀ ಸ್ವರ್ಗ ಸ್ವರ್ಗ ಅಂದ್ಕೊಂಡು ಕೂತಿರ್ತಾರೆ. ಒಂದು ಗಿಡಕ್ಕೆ ಹೂ ಮುಖ್ಯನೋ ಹಣ್ಣು ಮುಖ್ಯನೋ? ಹಣ್ಣು ಮುಖ್ಯ. ಮುಖ್ಯವಾದ ಹಣ್ಣು ಈ ವೇದದಿಂದ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಅಮುಖ್ಯವಾದ ಹೂ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿನ್ನ ವಿವೇಚನೆಗೆ ಬಿಟ್ಟು ಬಿಡ್ತೀನಿ. ಯಾರು ಈ ತಳಹದಿಯನ್ನ ಸರಿಯಾಗಿ ಬಳಸ್ಕೊಂಡಿದ್ದಾರೆ ಯೋಚನೆ ಮಾಡು. ಆದ್ದರಿಂದ ಅವರೆಲ್ಲ ವೇದ ಯಾತಕ್ಕೋಸ್ಕರ ಹೊರಟಿದೆ ಅಂತಾರೆ? ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗ ಐಶ್ವರ್ಯ ಇವುಗಳ ಪ್ರಾಪ್ತಿಗೋಸ್ಕರವಾಗಿ ವೇದಗಳು ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಇವೆಲ್ಲ ವೇದದಿಂದ ಬರುವಂತಹ ಈ ಕಾಂಡ, ತಿಸುಲು, ಎಲೆ, ಹೂವು ಈ ಜಾಗದಲ್ಲಿ ಬರುವಂತಹದ್ದು. ವೇದ ಅದಕ್ಕೋಸ್ಕರ ಇರೋದಲ್ಲ. ವೇದ ಯಾತಕ್ಕೋಸ್ಕರ ಇರೋದು? ಫಲಕ್ಕೋಸ್ಕರ ಇರೋದು. ಆದ್ದರಿಂದ ಬೇರೆ ವಾದಿಗಳು ವೇದವನ್ನೇ ಹಿಡಿದ್ರು ಕೂಡ ಅವರು ವ್ಯಾಖ್ಯಾನ ಹೀಗೆ ಮಾಡ್ತಾರೆ, ನಾನು ವ್ಯಾಖ್ಯಾನ ಹೀಗೆ ಮಾಡ್ತೀನಿ. ಆದ್ದರಿಂದ ನನ್ನ ಮಾತು ಬೇರೆಯವರ ಮಾತು ಎರಡೂ ಒಂದೇನೆ ಅಂತ ಹೇಳಿ ತಿಳ್ಕೋಬೇಡ. ನಂದು ಫಲಿತ ಮೋಕ್ಷ ಫಲವನ್ನ ತಂದುಕೊಡೋ ರೀತಿಯಲ್ಲಿ ವೇದವನ್ನ ಅರ್ಥೈಸುವ ನಾನು, ಕೆಲಸಕ್ಕೆ ಬಾರದ ಫಲಕ್ಕೋಸ್ಕರ ಅರ್ಥೈಸೋರು ಅವರು. ಆದ್ದರಿಂದ ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋ, ನನ್ನ ಮಾತನ್ನು ವಿಶ್ವಾಸ ಇಟ್ಟು. ಹೀಗ ವ್ಯಾಖ್ಯಾನವನ್ನು ಮಾಡ್ತಾರಲ್ಲ, ಅವ್ರ ಮತವನ್ನು ಹಿಡಿದ್ರೆ ಏನಾಗುತ್ತೆ ಗೊತ್ತಾ ನಿನಗೆ? ಇದನ್ನು ಕೂಡ ಹೇಳ್ತಾನೆ. ಕೆಲವರು ಅಂತಾರಲ್ಲ, ಹೌದು ನೀ ಇದನ್ನೇ ಹೇಳಿದ್ದಾನೆ ಕೃಷ್ಣ, ಆದ್ರೆ ನಾವೇನಾದ್ರೂ ಆ ಮತವನ್ನು ಹಿಡಿದ್ರೆ ಏನಾಗತ್ತೆ? ಕೃಷ್ಣ ಅಂದ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧು ನ ವಿಧೀಯತೆ. ಒಂದು ವೇಳೆ ನೀವೇನಾದ್ರೂ ಅಂಥವರ ಮತವನ್ನೇ ಹಿಡಿದು ಹೊರಟದೆ, ನಿಮಗೆ ಆಗಬೇಕಾದ ಫಲಪ್ರಾಪ್ತಿ ಆಗಲ್ಲ. ಯಾಕೆಂದ್ರೆ ಅವ್ರು ಅದಕ್ಕೋಸ್ಕರ ಹೊರಟೇ ಇಲ್ವಲ್ಲ. ನೀವು ಯಾವ ಟ್ರೈನ್ ಹಿಡ್ಕೊಂಡು ಹೋಗ್ತಿರೋ ಆ ಡೆಸ್ಟಿನಿ ಮುಟ್ತೀರಿ. ನೀವು ಹೋಗಿದ್ದೆ ಸ್ವರ್ಗಕ್ಕೋಸ್ಕರ ಅಂತ ಹೇಳೋ ವಾಕ್ಯವನ್ನು ಹಿಡಿದ್ರಿ, ಅದರಂತೆ ವೇದವನ್ನು ಹಿಡಿದ್ರಿ, ಮಾಡಿದ್ರಿ, ಸ್ವರ್ಗ ಬೇಕು ಅಂತ ಕಾಮನ ಪಟ್ಟು ಸ್ವರ್ಗಕ್ಕೆ ಹೋದ್ರಿ. ಆದ್ರೆ ಸಿಗಬೇಕಾದ ಮಹಾಫಲದಿಂದ ನೀವೇ ವಂಚಿತರಾಗಿ ಹೋದ್ರಲ್ಲ. ಭೋಗೈಶ್ವರ್ಯ ಪ್ರಸಕ್ತ. ಇದರಿಂದ ರಾಯರೊಂದು ವ್ಯಾಖ್ಯಾನ ತಿಳಿಸ್ತಾರೆ ನಮಗೆ. ನಾವು ದುಷ್ಟ ಬುದ್ಧಿಯನ್ನ ಬಿಡೋದು ಹೇಗೆ ಅನ್ನೋದು ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ದುಷ್ಟ ಬುದ್ಧಿಯನ್ನ ನಾವು ಬಿಡಬೇಕು ಅಂತಂದ್ರೆ ದುರ್ಜನದ ಸಂಘ ಬಿಡಬೇಕು ಫಸ್ಟ್, ಅದನ್ನ ಹೇಳ್ತಾ ಇದ್ದಾರೆ. ನಾವು ಅವ್ರ ಜೊತೆನೇ ಇದ್ದು, ಕೆಲವರು ಇರ್ತಾರೆ ಅವ್ರನ್ನ ಕಳ್ಳ ಮಾಡಕ್ ಅವ್ರ ಜೊತೆ ಇರ್ತೀವಿ ಅಂತ, ಖಂಡಿತವಾಗ್ಲೂ ಅದು ಆಗದೆ ಇರೋ ಕೆಲಸ ಅದು. ಅದೇ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಅದಕ್ಕೆ ಹೇಳೋದು. ಸನ್ಯಾಸಿಯಿಂದ ಸಹವಾಸ ಒಳ್ಳೇದಾಯ್ತು ಅಂತಿರೋದು ಬಹಳ ಕಡಿಮೆ, ರೇರದು. ಒಂದ್ ಅರ್ಥದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಂತ ಸನ್ಯಾಸಿಗಳು ಬಂದ್ರೆ ಒಳ್ಳೆಯವರಾಗ್ತಾರೆ. ಶ್ರೀಮದಾಚಾರ್ಯ ಸನ್ಯಾಸಿಗಳು ಬಂದ್ರೆ ಅಂತವ್ರಿಗೆ ಸರಿ. ಇವರೆಲ್ಲ ಬಟ್ಟೆ ಬದಲಾಯಿಸಿಕೊಂಡು ಬಂದ್ರೆಲ್ಲ ಸಾಧ್ಯನೇ ಇಲ್ಲ. ಇನ್ನ ಕಡಿಕೆ ಗಾದೆ ಇರೋದು ಸಹವಾಸದಿಂದ ಕೆಟ್ಟ ಅಂತ. ಆದ್ದರಿಂದ ನಿಮಗೆ ಸದ್ಬುದ್ಧಿ ಬರಬೇಕು ಅಂತಂದ್ರೆ ಸಜ್ಜನರ ಸಂಘ ಮಾಡಬೇಕು. ಯಾರು ಸಜ್ಜನರು? ಹಿಂದೆ ಸತ್ ಶಬ್ದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾನೆ ಕೃಷ್ಣ. ಸತ್ ಅಂದ್ರೆ ಯಾರು? ನಾನು. ಕೃಷ್ಣ ಹೇಳಿರೋದು ನಾನು ಅಂದ್ರೆ ನಾ ಜೀವ ಅಲ್ಲ. ಸತ್ ಅಂದ್ರೆ ನಾರಾಯಣನು ನಾಮಧೇಯ. ಓಂ ತತ್ ಸತ್. ಅವನು ಸತ್. ಅವನಿಗೆ ಸಂಬಂಧ ಪಡುವ ಜನ ಸಜ್ಜನ. ಅವನಿಗೆ ಯಾವ ರೀತಿಯಾಗಿ ಸಂಬಂಧ ಪಡ್ತಾನೆ? ಅವನ ಪ್ರೀತಿಗೋಸ್ಕರ ಕೆಲಸ ಮಾಡ್ತಾನೆ, ಆದ್ದರಿಂದ ಅವನಿಗೆ ಸಂಬಂಧ ಪಡ್ತಾನೆ. ಬೇರೆದಕ್ಕೋಸ್ಕರ ಅವನು ಕೆಲಸ ಪಟ್ರೆ ಅಸಜ್ಜನ, ಕೆಟ್ಟವನು. ಇದನ್ನೇ ಹೇಳಿದ್ದು. ಒಳ್ಳೆಯವನಿಗೆ ಸಂಬಂಧಪಟ್ಟರೆ ಒಳ್ಳೆಯವನು, ಒಳ್ಳೆಯವನು ಅಲ್ಲದಂತಹ ವ್ಯಕ್ತಿನೋ ವಸ್ತುನೋ ಅದಕ್ಕೆ ಸಂಬಂಧಪಟ್ಟವನಾಗಿದ್ರೆ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಾಗುತ್ತೆ. ಆದ್ದರಿಂದ ರಾಯರನ್ನು ಹೇಳ್ತಾ ಇರಲಿ, ನಿಮಗೆ ಸದ್ಬುದ್ಧಿ ಬೇಕು ಅಂತಂದ್ರೆ ಸಜ್ಜನರ ಅದಕ್ಕೆ ದಾಸರಾಯ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸುಮ್ಮನೆ ನಾವು ಏನೋ ದಾಸರಾಯರೋ ಗ ಬರುತ್ತೆ, ಪ್ರಾಸ ಇದೆ,
ಅವ್ರಿಗೇನ್ರಿ ಹರಕತ್ತು ಪ್ರಾಸ ಹಾಕೋದು? ಪರಮಾತ್ಮನ ಮಾರ್ಗವನ್ನ ಸುಲಭವಾಗಿ ಸುಲಲಿತವಾಗಿ ಜನರ ಬಾಯಲ್ಲಿ ಅದು ಬಂದು ಅನುಷ್ಠಾನ ಮಾಡಿ ಬರ್ಕೊಟ್ಟಿದ್ದವರು. ಕೃಷ್ಣನು ಅದನ್ನೇ ಹೇಳ್ತಾ ಇರೋದೇ. ಆದ್ದರಿಂದ ನೀವು ವ್ಯವಸಾಯಾತ್ಮಕ ಬುದ್ಧಿಯನ್ನ ಮನಸ್ಸಿನಲ್ಲಿ ತಂದ್ಕೋಬೇಕಾದರೆ ಈ ದಾರಿಯಲ್ಲಿ ಹೋಗಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲೆಲ್ಲ ಕೃಷ್ಣ ಸುಮ್ಮನೆ ಅಂದಾಜ್ ಮೇಲೆ ಮಾತಾಡ್ತಿಲ್ಲ. ಅರ್ಜುನ ಕೇಳಿದ್ದಕ್ಕೆ ಮಾತಾಡ್ತಾ ಇದ್ದಾನೆ. ಅರ್ಜುನ ಏನ್ ಕೇಳಿದ್ರು? ನಿಶ್ಚಿತಂ ಬ್ರೂಹಿ ತನ್ಮೆ. ನಾವು ಮರಿಬಾರದು ಹಿಂದಿನ ಭಗವದ್ಗೀತೆ ವಾಕ್ಯಗಳೆಲ್ಲ. ಯಾವುದಿದೆಯೋ ಅದನ್ನು ನಿಶ್ಚಯವಾಗಿ ಹೇಳ. ನನಗೆ ಇದು ಆಗ್ಬೋದು ಅದು ಆಗ್ಬೋದು ಅಂತ ಆಡ್ಬೇಡ ಮಾತನ್ನ. ಯಾಕೆಂದ್ರೆ ಆ ಸಂದೇಹ ಅವನಿಗೆ ಮುಂಚಿತ ಇದೆ. ಭಿಕ್ಷೆ ಬೇಡಲು ಯುದ್ಧ ಮಾಡಲು ಅನ್ನೋ ಸಂದೇಹ ಇದ್ದವನಿಗೆ ಹಿಂಗೂ ಮಾಡು ಹಂಗೂ ಮಾಡು ಅನ್ನೋ ಉಪದೇಶ ಅನ್ನೋದು ಉತ್ತರ ಆಗಲ್ಲ. ಅರ್ಜುನನ ಪ್ರಶ್ನೆ ನಿಶ್ಚಯವಾಗಿ ಹೇಳೋದಿದ್ರೆ ಉತ್ತರ ಕೊಡೋ ನನಗೆ ಅಂತಂದಿದ್ದ. ಹಂಗಿದ್ರೆ ನೋಡಿ, ಇದೇ ನಿಶ್ಚಯ. ವ್ಯವಸಾಯಾತ್ಮಿಕ ಬುದ್ಧಿರೇಕೆ ಗುರುನಂದನ. ವೇದದ ತಳಹದಿಯಲ್ಲಿ ಬಂದಿರುವ ಮಾತುಗಳು ಎಷ್ಟೋ ಇದ್ರು ಅದಕ್ಕೆಲ್ಲವೂ ಒಂದೇ ರೀತಿ ಇರುತ್ತೆ, ನಂತರನೇ ಇರುತ್ತದು. ಬೇರೆಯವರೆಲ್ಲ ಸಾವಿರ ಮಾತಾಡ್ತಾರಲ್ಲ ಅಂದ್ರೆ ಅದು ತಳ ಇಲ್ಲ ಅಂತ ಅನ್ಕೋ ಅಷ್ಟೇ. ಆದ್ದರಿಂದ ನಾನು ಹೇಳಿರುವ ಮಾತಿನಲ್ಲಿ ನೀನು ಅವಶ್ಯವಾಗಿ ನಂಬಿ ನಡೆದು ಮೋಕ್ಷಾದಿ ಪುರುಷಾರ್ಥವನ್ನು ನೀನು ಭಾಗಿಯಾಗಬಹುದು. ಆದ್ದರಿಂದ ಇಷ್ಟೊತ್ತ ತನಕ ನಾ ಏನು ಹೇಳ್ತೀರಲ್ಲ, ಮುಂದೆ ಹೇಳ್ತೀರಲ್ಲ, ಆ ಯೋಗ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದಂತಹ ದಾರಿ, ಅದರ ಬಗ್ಗೆ ನಿನಗೆ ಪ್ರಶಂಸೆಯನ್ನು ಕೊಟ್ಟು ಬೇರೆಯವ್ರದ್ದು ಹಿಂದಿರ್ಬೋದಲ್ಲ ಅನ್ನೋದಿದ್ದರೆ ನಿನ್ನ ತಲೆಯಲ್ಲಿ ಅದನ್ನು ಕಿತ್ತಾಕಿ ಇವಾಗ ಹೇಳ್ತೀನಿ ಅಂತಾನೆ. ಇದನ್ನು ಹೇಳಿರಲಿಲ್ಲ ಅಂದ್ರೆ ದೇವರು ಇದು ಒಂದು ದಾರಿ ಬಿಡಪ್ಪ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ರು. ಈಗೆಲ್ಲ ಹೇಳಿದ್ರು ಮಾಡ್ಕೋತಾರೆ, ಹೇಳಿರಲಿಲ್ಲ ಅಂದ್ರೆ ಗೋವಿಂದ. ಅದಕ್ಕೆ ದೇವರು ಇಲ್ಲ ಬೇಡ, ಒಳ್ಳೆಯವ್ರಿಗಾದ್ರೂ ಸರಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿ ಇನ್ನು ಮೇಲೆ ಆ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ದಾರಿಯನ್ನು ಹೇಳ್ತಾ ಬರ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ದಾರಿ ಯಾವುದು, ಮೊಟ್ಟ ಮೊದಲ ಮೆಟ್ಟಿಲು ಯಾವುದು ಇತ್ಯಾದಿ ಭಾಗವನ್ನ ಯಾವ ರೀತಿಯಾಗಿ ಹೇಳಿದ್ದಾನೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಅದೇ ಯಥಾಮತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.